ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವಿಕ ತಂದೆ ತತ್ವಜ್ಞಾನಿ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಹಾರೈಸುತ್ತಾ, ಗುರು ವೇದಾದ್ರಿ ಮಹರ್ಷಿಯವರನ್ನು ವಂದಿಸಿ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘದ ಸದಸ್ಯರಾದ ಶ್ರೀಮತಿ ವಸಂತಾ ಮೇಡಮ್ ರವರು ನಮ್ಮೊಂದಿಗೆ ಇದ್ದಾರೆ. ಅವರ ಒಂದು ಪರಿಚಯ ನೀಡಲು ಇಚ್ಛಿಸುತ್ತೇನೆ. ಸ್ನೇಹಿತರೆ, ಇವರು BSc ಪದವೀಧರರಾಗಿದ್ದಾರೆ. ಇವರು KSRTCಯಲ್ಲಿ 35 ವರ್ಷಗಳ ಕಾಲ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡಿ ಈಗ ನಿವೃತ್ತರಾಗಿದ್ದಾರೆ. ಇವರು 2008ರಲ್ಲಿ ಸ್ಕೈ ಯೋಗದ ಮನೋವಿಕಾಸ ಕಲಾ ಕೇಂದ್ರಕ್ಕೆ ಸೇರಿಕೊಂಡರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮೊ ಪೂರ್ಣಗೊಳಿಸಿದ್ದಾರೆ. ಇವರು ಬ್ಯಾಂಗ್ಳೂರ್ ಪಂಚಶೀಲ ನಗರ ಸ್ಕೈ ಸಂಸ್ಥೆಯ ಮುತ್ಯಾಲ್ ನಗರ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಸ್ಕೈ ಯೋಗದ ಅಭ್ಯಾಸಗಳನ್ನು ಎಲ್ಲರಿಗೂ ಕಲಿಸುತ್ತಿದ್ದಾರೆ. ಇವರು 12 ವರ್ಷಗಳಿಂದ ಸ್ಕೈ ಯೋಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಸದಸ್ಯರಾದ ಶ್ರೀಮತಿ ವಸಂತಾ ಮೇಡಮ್ ರವರನ್ನು ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ, ಈ ದಿನದ ವಿಷಯ 2020ರಿಂದ 2021ರ ಕಡೆಗೆ ನಮ್ಮ ನಡಿಗೆ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಪಲ್ವಿ, ಕ್ಲಿಯರ್ ಆಗಿದೆ ಅಲ್ಲ? ಹಾ ಮೇಡಮ್, ಸ್ಟಾರ್ಟ್ ಮಾಡಿ. ಓಕೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ನಮ್ಮೊಂದಿಗೆ. ಚಿಂತನೆಯನ್ನು, ಆರೋಗ್ಯವನ್ನು ನವೀಕರಿಸಿ ಮುಕ್ತಗೊಳಿಸಿದ ಗುರುವೇ ಬಾಳ್ಗೆ, ಗುರುವೇ ಬಾಳ್ಗೆ, ಗುರುವೇ ಬಾಳ್ಗೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಸರ್ವಲೋಕೈಕನಾಥಂ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಅರಿವಿನ ಗುರುಪದಕ್ಕೆ ಮೊದಲಿಗೆ ನಮಿಸುವೆ. ಮರೆಯದೆ ಸಂಗಮದ ರೂವಾರಿ ದಂಪತಿಯ ವಂದಿಸುವೆ. ಆತ್ಮಬಂಧುಗಳಿಹರು, ಹಿರಿಯ ಚಿಂತಕರಿಹರು, ಮನೋವಿಕಾಸ ಪಯಣದಲ್ಲಿ ನನ್ನ ಪ್ರೇರಕ ಶಕ್ತಿಗಳು ಇಲ್ಲಿಹರು, ಆತ್ಮೀಯ ಗೆಳತಿಯರಿಹರು, ನಿರೂಪಿಕೆಯರು ಇಲ್ಲಿಹರು, ಎಲ್ಲರಿಗೂ ನನ್ನ ಅಂತರಂಗದ ನಮನ. ಇಂದಿನ ಚಿಂತನೆಗೆ ಕೋರುವೆ ನಿಮ್ಮಯ ಸುಮನ. ಬಾಳ್ಗೆ ಸಮೃದ್ಧಿಗೆ ಸ್ನೇಹಿತರೆ, ಇಂದಿನ ಚಿಂತನಾ ವಿಷಯ 2020ರಿಂದ 2021ರ ಕಡೆಗೆ ನಮ್ಮ ನಡಿಗೆ. ಸ್ಟೆಪಿಂಗ್ ಟುವರ್ಡ್ಸ್ 2021 ಫ್ರಮ್ 2020. ಸ್ನೇಹಿತರೆ, ಈ ಒಂದು ವಿಚಾರ ನಮ್ಮ ಇಂದಿನ ಬದುಕಿಗೆ ಅತ್ಯಂತ ಪ್ರಸ್ತುತ. ಯಾಕಂತೀರಾ, ಇದೀಗ ಕೊರೋನಾ ವರ್ಷನ ನಾವು ಯಶಸ್ವಿಯಾಗಿ ಪೂರೈಸಿಕೊಂಡು ಒಂದು ದೊಡ್ಡ ಅವಸರನ ಹೊರಹಾಕ್ತಾ 2021ರ ಹೊಸ್ತಿಲಲ್ಲಿ ನಿಂತಿದ್ದೀವಿ. ಆಸೆ, ಆಕಾಂಕ್ಷೆ, ನಿರೀಕ್ಷೆಗಳ ಭಾರದ ಮೂಟೆ ಹೊತ್ಕೊಂಡಿದೀವಿ. ಹಾಗಾಗಿ ಹೊಸ ವರ್ಷದಲ್ಲಿ ಕವಿಯೊಬ್ರು ಹೇಳ್ತಾರೆ, ಹೊಸ ವರ್ಷ ಬಂದಂತೆ ಯಾರು ಬಂದಾರೋ, ಗಿಡ ಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರೋ, ಹಾಡೆಂದು ಕೋಗಿಲೆಯ ಕೂಗಿ ಕರೆದಾರೋ, ಮಾವಿನ ಚಿಗುರನು ತಿನ್ನಲು ಕೊಟ್ಟಾರೋ. ಹೊಸ ವರ್ಷ ಬಂದಂತೆ ಯಾರು ಬಂದಾರೋ,
ಯಾರು ಬಂದಾರೋ. ಹೌದು, ಈ ಪ್ರಕೃತಿ ಮಾನವನ್ಗಿಂತ ಮೊದ್ಲೇನೆ ತನ್ನ ಮರುಸೃಷ್ಟಿ ಕಾರ್ಯನ ತಾನು ತೊಡಗಿಸ್ಕೊಂಡ್ಬಿಟ್ಟಿದೆ. ವರ್ಷಾಂತ್ಯದಲ್ಲಿ ತನ್ನೆಲ್ಲಾ ಸೊಬಗು ಕಳೆದುಕೊಂಡ ಮರ ಗಿಡಗಳು ಈಗ ನಿಧಾನವಾಗಿ ಹೊಸ ತಳಿರು ತೋರಣಗಳ ಆವರಣದೊಂದಿಗೆ ಪಕ್ಷಿ ಸಂಕುಲವನ್ನ ಹಾಡಲು ಪ್ರೇರೇಪಿಸ್ತಾ ಇದೆ. ಅದು ಈ ಕವಿಯ ಸಾಲುಗಳು. ಯುಗಾದಿಯ ನಿರೀಕ್ಷೆಯಲ್ಲಿ ಮಾವಿನ ತಳಿರಿನ ಚಿಗುರು ನಸ್ನಗ್ತಾ ಇದೆ ಸ್ನೇಹಿತರೆ. ಇನ್ನು ಮಾನವ ಈ ಕೊರೋನಾ ಕಹಿಯನ್ನ ಹಿಂದಿಕ್ಕುವ ಪ್ರಯತ್ನದಲ್ಲಿ ಒಂದೆರಡು ಹೆಜ್ಜೆಗಳನ್ನ ಮುಂದಿಟ್ಟಿದ್ದಾನೆ. ಹಾಗಂದ್ರೆ ಈಗಾಗಲೇ ಲಸಿಕೆ ವಿಶ್ವದಾದ್ಯಂತ ಲಭ್ಯವಾಗ್ತಿದೆ. ಹೊಸ ವರ್ಷಕ್ಕೆ ಹೊಸ ಗರಿ ಮೂಡಬಹುದೋ ಏನೋ ಅಂತ ನಿರೀಕ್ಷೆಯಲ್ಲಿ ಮಾನವ ಕಾಯ್ತಾ ಇದ್ದಾನೆ. ಹಾಗೆಯೇ ಲಸಿಕೆ ನೀಡಿಕೆ ಪ್ರಕ್ರಿಯೆ ಯಶಸ್ವಿಯಾಗಿ ಈಗಾಗಲೇ ಆರಂಭ ಆಗಿದೆ ಸ್ನೇಹಿತರೆ. ಈಗ ಸ್ವಲ್ಪ ಹಿಂತಿರುಗಿ ವಿಧ್ವಂಸಕ ವರ್ಷವನ್ನ ಅವಲೋಕಿಸೋಣ. ಬೇರೆ ಬೇರೆ ದೇಶದಲ್ಲಿ ಈ ಕೊರೋನಾ ಮಾರಿ ಸುಮಾರು ನವೆಂಬರ್ 19ರಲ್ಲೇ ಕಾಣಿಸ್ಕೊಂಡ್ರು. ನಮ್ಮ ದೇಶಕ್ಕೆ ಇದರ ಬಿಸಿ ತಗಲಿದ್ದು ಮಾರ್ಚ್ 20ರ ವೇಳೆಗೆ. ಮುಂದಿನ ಕ್ರಮನೇ ಲಾಕ್ಡೌನು, ಸೀಲ್ ಡೌನು, ಬ್ಯಾರಿಕೇಡು, ಸಾರಿಗೆ ವ್ಯವಸ್ಥೆ ಬಂದು, ವ್ಯಾಪಾರ ವಹಿವಾಟು ಸ್ಥಗಿತ, ಕೊರೋನಾ ಆಸ್ಪತ್ರೆಗಳ ಸ್ಥಾಪನೆ, ಶಾಲಾ ಕಾಲೇಜ್ ಬಂದ್, ಎಲ್ಲರೂ ಮನೆಯಲ್ಲೇ ಬಂದ್. ಹಬ್ಬಾ ಒಂದಾ ಎರಡಾ? ನೋಡ್ತಾನೆ ದೇಶದಾದ್ಯಂತ ಸೋಂಕಿತರ ಸಂಖ್ಯೆ ದಿನ 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 ಏರುಗತಿಯಲ್ಲಿ ಸಾಗ್ತಾ ಸುಮಾರು 50 ಲಕ್ಷನೇ ಮೀರಿ ತಲುಪಿತ್ತು. ವಿಶ್ವದ ಲೆಕ್ಕಾಚಾರದಲ್ಲಿ ಮೊದಲು 10ನೇ ಸ್ಥಾನದಲ್ಲಿದ್ದ ಭಾರತ ನಾವೇ ಪರವಾಗಿಲ್ಲಪ್ಪ ಅಂತ ಅನ್ನಿಸ್ಕೊಳ್ಳೋ ಹೊತ್ತಿಗೆನೆ ಯಾವ ಮಾಯದಲ್ಲೋ 3ನೇ ಸ್ಥಾನಕ್ಕೆ ಜಿಗಿತ ಪಡ್ಕೊಂತು. ಇದರಿಂದ ಸರ್ಕಾರ ತುದಿಗಾಲಲ್ಲಿ ನಿಲ್ಬೇಕಾಯ್ತು. ನಮ್ಮ ಕರ್ನಾಟಕದಲ್ಲೂ ಸಹ ಸುಮಾರು 70 ಲಕ್ಷನ ಗಡಿನ ಆಗ್ಲೇ ದಾಟಿತ್ತು ಸೋಂಕಿತರ ಸಂಖ್ಯೆ. ಆದ್ರೆ ಅದರ ಸಿಂಹಪಾಲು ಆಶ್ಚರ್ಯ ಅಂದ್ರೆ ಬೆಂಗಳೂರದೇ ಆಗಿತ್ತು. ಆಸ್ಪತ್ರೆಗಳಲ್ಲಿ ಬೆಡ್ಗಳ ಕೊರತೆ, ವೆಂಟಿಲೇಟರ್ ಕೊರತೆ, ಆಹಾರ ಪದಾರ್ಥಗಳ ಕೊರತೆ, ದಿನೇ ಸಾವಿನ ಸಂಖ್ಯೆಯಲ್ಲಿ ಏರುಗತಿ, ಸತ್ತವರನ್ನ ಅಂತ್ಯ ಸಂಸ್ಕಾರಕ್ಕೂ ಅವಕಾಶವಾಗದ ಪರಿಸ್ಥಿತಿ, ಸ್ಮಶಾನದಲ್ಲೂ ಜಾಗ ಕಾಯ್ದಿರಿಸಬೇಕಾದಂತ ಪರಿಸ್ಥಿತಿ, ಸಂಬಂಧಿಕರನ್ನ ಕಳೆದುಕೊಂಡವರ ರೋದನ, ಹೀಗೆ ಹಲವು ವಿಪತ್ತುಗಳನ್ನ ಎದುರಿಸಿದ ನಾವು ವರ್ಷಾಂತ್ಯದ ವೇಳೆಗೆ ಸೋಂಕಿತರ ಸಂಖ್ಯೆ ನಿಧಾನವಾಗಿ ಇಳಿಮುಖ ಸಾಧಿಸ್ತಾ ಇದೀಗ 2021ರ ಹೊಸ್ತಿಲಲ್ಲಿ ನಿರೀಕ್ಷೆಗಳ ಮೂಟೆಯಲ್ಲಿ ನಿಂತಿದ್ದೀವಿ ನಾವು. ಸುಮಾರು 1 ವರ್ಷದಿಂದ ಲಸಿಕೆ ತಯಾರಿ ನಡೀತಾನೆ ಇತ್ತು. ಆಗ ಇದೀಗ ಪೂರ್ಣ ಪ್ರಮಾಣದಲ್ಲಿ ಲಸಿಕೆನೂ ಲಭ್ಯವಾಗಿದೆ. ಇದು ನಮಗೆ ಸಂಕ್ರಾಂತಿಯ ಕೊಡುಗೆನೂ ಹೌದು. ಸುಗ್ಗಿಯ ಹಿಗ್ಗಿನೊಳು ಬಂದಿಹುದು ಸಂಕ್ರಾಂತಿ, ನಡೆಯುತ್ತಿದೆ ಜೊತೆಯಲ್ಲೇ ಲಸಿಕೆಯ ಕ್ರಾಂತಿ, ಎಲ್ಲರಿಗೂ ದೊರೆಯಲಿ ಕೊರೋನಾದಿಂದ ವಿಶ್ರಾಂತಿ, ಎಳ್ಳು ಬೆಲ್ಲವು ತರಲಿ ಎಲ್ಲರಿಗೂ ಹೊಸ ಕಾಂತಿ, ಎರಡನ್ನೂ ಸವಿಯುತ್ತಾ ಮರೆಯೋಣ ವಿಭ್ರಾಂತಿ ಅಲ್ವಾ? ಈಗ ಅದನ್ನ ಹೇಳ್ಬೇಕಾಗಿದೆ ನಾವು. ಹಬ್ಬ ಎಂಥ ವರ್ಷ 2020, ಹಿಂದೆಂದು ಯಾರು ಊಹಿಸದ ಕಂಡು ಕೇಳರಿಯದ ಆಘಾತ, ಜೊತೆಗೆ ಸುನಾಮಿ, ಚಂಡಮಾರುತ, ಭೂಕುಸಿತ. ಹಬ್ಬ ಒಂದಾ ಎರಡಾ? ಅದಕ್ಕೆ ನನ್ನ ಇಂದಿನ ಚಿಂತನೆ ಶೀರ್ಷಿಕೆ 2020ರಿಂದ 2021ರ ಕಡೆಗೆ ನಮ್ಮ ನಡಿಗೆ ಅಂತ. ಯಾಕೆಂದ್ರೆ ಇಂದಿಗೂ ನಾವು ನಮ್ಮ ಪೂರ್ವ ಸ್ಥಿತಿ ತಲುಪೇ ಇಲ್ಲ ಸ್ನೇಹಿತರೆ. ಯಾಕಂತೀರಾ? SMS, ಸ್ಯಾನಿಟೈಸರ್, ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ನಮ್ಮ ಜೀವನದ ಇದು ಅವಿಭಾಜ್ಯ ಅಂಗನೇ ಆಗ್ಬಿಟ್ಟಿದೆ. ಹೇಳ್ತಾ ಹೋದ್ರೆ ಈ ಪಟ್ಟಿ ಹೀಗೆ ಏರ್ತಾನೆ ಹೋಗುತ್ತೆ. ಈ ಶಾಲಾ ಕಾಲೇಜುಗಳು ಸ್ಥಗಿತ ಆಗಿದೆ, ಕಚೇರಿ ಕಾರ್ಖಾನೆಗಳು ಬಂದಾಗಿದೆ, ಮನೆಯಿಂದಲೇ ಆನ್ಲೈನ್ ವಿದ್ಯಾಭ್ಯಾಸ, ಆನ್ಲೈನ್ ಕೆಲಸ. ಅದು ಸಾಧ್ಯವಿಲ್ಲದ ಉದ್ಯಮಗಳು ಅನಿರ್ದಿಷ್ಟ ಅವಧಿಗೆ ಮುಚ್ಚಲ್ಪಟ್ಟು ಅದೆಷ್ಟೋ ಕುಟುಂಬಗಳು ಒಪ್ಪತ್ತಿನ ಊಟಕ್ಕೂ ದಾರಿ ಇಲ್ಲದೆ ಸ್ಥಿತಿಯಲ್ಲಿ ಬೀದಿ ಬಂದಿದ್ದವು. ಇಂತಹ ಅಸಹನೀಯ ಪರಿಸ್ಥಿತಿಯಲ್ಲಿ ಅನೇಕ ಸೇವಾ ಸಂಸ್ಥೆಗಳು ತಮ್ಮ ಮಾನವೀಯತೆಯನ್ನ ಮೆರೆದು ಸಹಾಯ ಚಾಚಿದ್ರು. ಅದಂತೂ ಶ್ಲಾಘನೀಯ ವಿಚಾರನೆ. ಆದ್ರೂ ಅದು ಯಾವುದಕ್ಕೂ ಸಾಲದಾಗಿದೆ. ಆದ್ರೆ ಒಂದ್ ಸಂತೋಷ, ಈ ನೋವಿನ ಜೊತೆಲೆ ನಮ್ಮ ಆಧ್ಯಾತ್ಮಿಕ ಚಿಂತಕರಿಗೆ ಒಂದು ಸಿಹಿಯಾದ ವಾತಾವರಣ ಸೃಷ್ಟಿಯಾದದ್ದು ಹಾಗೂ ನಮ್ಮ ಸಾಧನೆಗಳನ್ನು ಯಾವುದೇ ಅಡೆ ಇಲ್ಲದೆ ಅಥವಾ ಇನ್ನು ಹೆಚ್ಚಿನ ರೀತಿಯಲ್ಲೇ ಮುಂದುವರ್ಸಕ್ಕೆ ಸಾಧ್ಯವಾದದ್ದು ನಮ್ಮ ಅದೃಷ್ಟ ಸ್ನೇಹಿತರೆ. ಅದೇ ಆತ್ಮ ಸಂಗಮ ಹಾಗೂ ಆನ್ಲೈನ್ ತರಗತಿಗಳ ಮೂಲಕ. ಈ ಸಹಯೋಗದಿಂದ ನಮ್ಮೆಲ್ಲರಿಗೂ ಅನೇಕ ಹಿರಿಯ ಚಿಂತಕರ ಮಾರ್ಗದರ್ಶನ ಲಭ್ಯವಾಯಿತು. ಬದುಕನ್ನ ಹೊಸ ಆಯಾಮದಲ್ಲಿ ನೋಡಕ್ಕೆ ಅರಿಯಕ್ಕೆ ಸಾಧ್ಯ ಆಯಿತು. ಈ ಎಲ್ಲ ಹೆಮ್ಮೆಯ ಸಂಕೇತ ಡಾಕ್ಟರ್ ಗಣಪತಿ ದಂಪತಿಗಳು. ಅವರನ್ನ ಈ ಮೂಲಕ ಹೆಮ್ಮೆಯಿಂದ ನಾವೆಲ್ಲ ಸ್ಮರಿಸಲೇಬೇಕು. ಹಾಗೂ ಇದೆಲ್ಲವನ್ನು ನಮ್ಗೆ
ದಯಪಾಲಿಸಿದ ನಮ್ಮ ಪೂಜ್ಯನೀಯ ವೇದಾದ್ರಿ ಮಹರ್ಷಿಯವರನ್ನು ಸಹ ನಾವು ಅವರ ಕೊಡುಗೆಗೆ, ಅಪಾರವಾದ ಕೊಡುಗೆಗೆ ಮನ ತುಂಬಿ ನಮಸ್ಕಾರ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಅವರನ್ನ ನೆನೆಸ್ಕೊಳ್ದೆ ನಮ್ಮ ಪಯಣ ಖಂಡಿತ ಮುಂದುವರಿಯಲ್ಲ. ಹೊಸ ವರ್ಷ ಬರುತ್ತೆ ಹೋಗುತ್ತೆ, ಇದು ಸಹಜ ಕ್ರಿಯೆ. ಆದ್ರೆ 2021ಕ್ಕೆ ವಿಶೇಷ ಒತ್ತು, ನಿರೀಕ್ಷೆ, ಆಕಾಂಕ್ಷೆ. ಕಾರಣ 2020 ನಮಗೆಲ್ಲ 2020 ಕಲಿಸಿದ ಮರೆಯಲಾಗದ ಬದಲಿಸಿದ ಪಾಠ. ನಮ್ಮ ಬದುಕು, ನಮ್ಮ ಸ್ಟೈಲು ಎಲ್ಲವೂ ಬದಲಾವಣೆ ಆಗೋಯ್ತು 2020. ಯಾಕೆಂದ್ರೆ 2020 ಹೀಗಾಗತ್ತೆ ಅಂದೇ ತಿಳಿದಿಲ್ಲ. ಎಲ್ಲರೂ ಅವರವರ ಜೀವನ ಶೈಲಿಯನ್ನೆಲ್ಲೇ ಬದಲಾಯಿಸ್ಬಿಟ್ಟು ಈ ಕರೋನಾ. ಹಾಗಾಗಿ 2020ರ ಕರಾಳ ನೋವು ಎಷ್ಟೊಂದಿದೆ ಅನ್ನೋ ವಿಚಾರ ನನ್ನ ಮನಸ್ಸಿಗೆ ಬಂದಾಗ, ಅದರ ಅಡಿಯಲ್ಲಿ ನಾವು ಹೊಸ ವರ್ಷನ ಹೇಗೆ ಸ್ವಾಗತಿಸ್ಬೇಕು ಅನ್ನೋ ಬಗ್ಗೆ ಒಂದ್ ಸಣ್ಣ ಕವನ ನಿಮ್ಮ ಮುಂದೆ. ನೋವು ವಿಭ್ರಾಂತದ ವರ್ಷ ತಾನೀಗ ಸಂದಿಹುದು, ಅದರಾಳದಿಂದೆದ್ದ ಹೊಸ ವರ್ಷ ಬಂದಿಹುದು. ನೋವು ವಿಭ್ರಾಂತದ ವರ್ಷ ತಾನೀಗ ಸಂದಿಹುದು, ಅದರಾಳದಿಂದೆದ್ದ ಹೊಸ ವರ್ಷ ಬಂದಿಹುದು. ಇನ್ನಾವ ಬುತ್ತಿಯೋ ಮತ್ತಾವ ಕ್ಷೋಭೆಯೋ ಸ್ವಾಗತಿಸುವ ಬನ್ನಿ ಕಾಯ್ದಿರಿಸಿ ನಿರೀಕ್ಷೆ. ಇನ್ನಾವ ಬುತ್ತಿಯೋ ಮತ್ತಾವ ಕ್ಷೋಭೆಯೋ ಸ್ವಾಗತಿಸುವ ಬನ್ನಿ ಕಾಯ್ದಿರಿಸಿ ನಿರೀಕ್ಷೆ. ಆದುದೆಲ್ಲವೂ ಒಳಿತೆ, ಆಗುವುದು ಒಳಿತೆ, ಕೆಡುಕಲೂ ಒಳಿತ ಕಾಣುವ ಬಾಳೊಂದು ಕವಿತೆ. ಕೆಡುಕಲು ಒಳಿತ ಕಾಣುವ ಬಾಳೊಂದು ಕವಿತೆ. ಬಯಸೋಣ ಹೊಸ ವರ್ಷ ಹರ್ಷ ತರಲೆಂದು, ಬಂದದ್ದ ಸ್ವೀಕರಿಸಿ ನಸುನಗುವ ನಾವಿಂದು. ಬಯಸೋಣ ಹೊಸ ವರ್ಷ ಹರ್ಷ ತರಲೆಂದು, ಬಂದದ್ದ ಸ್ವೀಕರಿಸಿ ನಸುನಗುವ ನಾವಿಂದು. ಕೋರುವ ಎಲ್ಲರಿಗೂ ಶುಭಾಶಯ, ಸರ್ವರಿಗೂ ಒಳಿತಿರಲಿ ಎಂಬುದೇ ಆಶಯ. ಕೋರುವ ಎಲ್ಲರಿಗೂ ಶುಭಾಶಯ, ಸರ್ವರಿಗೂ ಒಳಿತಿರಲಿ ಎಂಬುದೇ ಆಶಯ. ವೇದಾದ್ರಿ ಮಹರ್ಷಿಯವರು ನೀಡಿರುವ ಅಂತರಂಗದ ಪರೀಕ್ಷೆಗಳ ಮುಖಾಂತರ ಕೆಡುಕನ್ನು ಒಳಿತಾಗಿ ಪರಿವರ್ತಿಸ್ತಾ ಸಾಗುವುದರಲ್ಲೇ ನಮಗೆ ಸುಖ ಇದೆ. ಆದ್ರೆ ಹೊಸ ವರ್ಷದ ಉತ್ಸಾಹ, ಸಂತೋಷ ಕೆಲವೇ ದಿನಗಳಲ್ಲಿ ಕರಗಿ ಎಲ್ಲ ರುಟೀನ್ ಆಗ್ಬಿಡುತ್ತೆ. ಯಾಕೆ? ಕಾರಣ ಬೇರೆಯವರು ನಮಗಾಗಿ ಬದಲಾಗ್ಲಿ ಅನ್ನೋ ಒಂದು ಹಪಹಪಿ. ಅದನ್ನ ಬಿಟ್ಟು ನಾನು ಬದಲಾಗ್ತೀನಿ ಎಂಬ ಸಂಕಲ್ಪಕ್ಕೆ ಸಾಕಾರ ನೀಡಿದರೆ ಪ್ರಪಂಚನೇ ಹೊಸದಾಗಿ ಕಾಣಿಸಬಹುದು ಅಲ್ವಾ? ಈಗ ಹೊಸ ವರ್ಷದ ಆಚರಣೆ ಬಗ್ಗೆ ವಿಶ್ವದಾದ್ಯಂತ ಹೇಗೆ ನಡೆಯುತ್ತೆ, ಅಲ್ಲಿ ವಿದ್ಯಮಾನಗಳು ಏನು ಅಂತ ಸ್ವಲ್ಪ ನಾವು ಹಿಂತಿರುಗಿ ಅವಲೋಕನ ಮಾಡಿ ನೋಡೋಣ ಸ್ನೇಹಿತರೆ. ಎಲ್ಲಾ ದೇಶಗಳಿಗೂ ಜನವರಿ 1 ಹೊಸ ವರ್ಷ ಅಲ್ಲ. ವ್ಯಾವಹಾರಿಕ ದೃಷ್ಟಿಯಿಂದ ಜಗತ್ತಿನ ಎಲ್ಲಾ ದೇಶಗಳು ಇಂದು ಗ್ರೆಗೋರಿಯನ್ ಕ್ಯಾಲೆಂಡರ್ ಉಪಯೋಗಿಸ್ತಾ ಇದೆ. ಆದ್ರೆ ಈ ಕ್ಯಾಲೆಂಡರ್ನ ಜನವರಿ 1 ಹೊಸ ವರ್ಷದ ಮೊದಲ ದಿನ ಅಂತ ಎಲ್ಲರೂ ಒಪ್ಕೊಳ್ಳೋದಿಲ್ಲ. ಈಸ್ಟರ್ನ್ ಆರ್ಥೋಡಾಕ್ಸ್ ಚರ್ಚ್ ಇವರ ಪ್ರಕಾರ ಹೊಸ ವರ್ಷದ ಆರಂಭ ಜನವರಿ 14. ಚೀನಾದಲ್ಲಿ ಅಲ್ಲಿನ ಚಾಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಜನವರಿ 21 ಮತ್ತು ಫೆಬ್ರವರಿ 21ರ ನಡುವೆ ಬರುತ್ತೆ. ಕೊರಿಯಾ, ವಿಯೆಟ್ನಾಂ ದೇಶದವರು ಸಹ ಇದೇ ಅವಧಿಯಲ್ಲಿ ಹೊಸ ವರ್ಷ ಆಚರಣೆ ಮಾಡ್ತಾರೆ. ಟಿಬೇಟಿಯನ್ನರ ಹೊಸ ವರ್ಷ ಜನವರಿ ಹಾಗೂ ಮಾರ್ಚ್ ನಡುವೆ ಆರಂಭ ಆಗುತ್ತೆ ಸ್ನೇಹಿತರೆ. ಇದನ್ನ ಇವರು ಲೋಸಾರ್ ಅಂತ ಕರೀತಾರೆ. ನೇಪಾಳದವರಿಗೆ ಏಪ್ರಿಲ್ 12ರಿಂದ 15ರ ನಡುವೆ ಆರಂಭ ಆಗುವ ವೈಶಾಖ ಹೊಸ ವರ್ಷದ ಆರಂಭದ ದಿನ. ಪಂಜಾಬ್ನಲ್ಲೂ ಇದನ್ನೇ ಬೈಸಾಖಿ ಅಂತ ಕರೀತಾರೆ. ಸಿಖ್ಖರ ನಾನಕ್ ಶಾಹಿ ಕ್ಯಾಲೆಂಡರ್ ಪ್ರಕಾರ ಮಾರ್ಚ್ 14ರಂದು ಅವರ ಹೊಸ ವರ್ಷ ಆರಂಭ ಆಗುತ್ತೆ. ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್ ಆಗಿರುವ ಶಾಲಿವಾಯನ ಶಕೆಯ ಪ್ರಕಾರ ವರ್ಷ ಆರಂಭ ಆಗೋದು ಯುಗಾದಿ ಎಂದು. ಇರಾನ್ನಲ್ಲಿ ನವರೋಜ್ ಅಂದರೆ ಹೊಸ ವರ್ಷ ಸಂಕ್ರಾಂತಿಯ ದಿನದಿಂದ ಆರಂಭ ಆಗುತ್ತೆ. ಸಿಂಧಿಗಳ ಚೇತಿ ಚಾಂದ್ ಆಚರಣೆ ಇದೇ ದಿನ ನಡೆಯುತ್ತೆ. ಥೈಲ್ಯಾಂಡ್, ಕಾಂಬೋಡಿಯಾ, ಬಾಂಗ್ಲಾ, ಶ್ರೀಲಂಕಾ ಅವರು ಸಹ ಸರಿಸುಮಾರು ಇದೇ ಸಮಯದಲ್ಲಿ ಹೊಸ ವರ್ಷದ ಆಚರಣೆಯನ್ನು ಸಂಭ್ರಮಿಸ್ತಾರೆ. ಭಾರತದಲ್ಲಿ ಮಾರ್ವಾಡಿ, ಗುಜರಾತಿ ಸಮುದಾಯದವರು ಹೊಸ ವರ್ಷ ಆಚರಿಸುವುದು ದೀಪಾವಳಿಯ ದಿನ ಅಂತ. ಅದೇ ದಿನ ಅವರು ಹಳೆಯ ಕಡತಗಳನ್ನೆಲ್ಲ ಮುಚ್ಚಿ ಹೊಸ ಲೆಕ್ಕಪತ್ರಗಳನ್ನು ಆರಂಭಿಸ್ತಾರೆ. ಪೂರ್ವದ ಕೊನೆಯ ಕ್ರಿಸ್ಮಸ್ ದ್ವೀಪಗಳಿಂದ ಆರಂಭಿಸಿ ಪಶ್ಚಿಮದ ಅಂಚಿನ ಹವಾಯಿ ದ್ವೀಪಗಳ ತನಕ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ನವವರ್ಷನ ಸ್ವಾಗತಿಸುವ ಸಂಭ್ರಮವೇ ಒಂದು ರೋಮಾಂಚನ. ಜಾತಿ ಮತಗಳ ಭೇದಗಳನ್ನು ಮೀರಿ ನಿಂತ ಈ ಆಚರಣೆ ಅತಿ ವಿಶೇಷ ಹಾಗೂ ವಿಭಿನ್ನ. ಬೇರೆ ಬೇರೆ ದೇಶದಲ್ಲಿ ಹೊಸ ವರ್ಷದ ಆಚರಣೆ ಭಿನ್ನ ಆಗಿದ್ರು ಸಹ ಪ್ರತಿಯೊಬ್ರು ಜನವರಿ 31ರ ಮಧ್ಯರಾತ್ರಿ ಹೊಸ ವರ್ಷವನ್ನು ಅತಿ ಉತ್ಸಾಹದಿಂದಲೇ ಸ್ವಾಗತ ಮಾಡ್ತಾರೆ.
ಕೋವಿಡ್ ಗ್ರಸ್ತ 2020ರಿಂದ ಇದೀಗ ಬಿಡುಗಡೆಯಾಗಿ 2021 ಕಡೆಯ ಆತಂಕದ ದೃಷ್ಟಿ ನೆಟ್ಟ ವಿಶ್ವದ ಈ ಬಾರಿಯ ಆಚರಣೆಯೂ ಸ್ವಲ್ಪ ವಿಭಿನ್ನ. ಜನವರಿ 1ರಂದೇ ಆಚರಣೆ ಹೇಗೆ ರೂಢಿಗೆ ಬಂತು, ಈ ಸಂಪ್ರದಾಯದ ಆರಂಭ ಎಲ್ಲಿ, ಹೇಗೆ ಸ್ವಲ್ಪ ನೋಡೋಣ. ಹೊಸ ವರ್ಷದ ಆಚರಣೆ 4000 ವರ್ಷದಷ್ಟು ಹಳೆದು. ಹಿಂದೆ ಮೆಸೊಪೊಟೇಮಿಯಾ ಸಂಸ್ಕೃತಿಯ ಜನರು ಹೊಸ ವರ್ಷದ ಆಚರಣೆ ಮಾಡ್ತಾ ಇದ್ರಂತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಅಲ್ಲಿನ ಕೊನೆ ಫಾರ್ಮ್ ಶಿಲಾಬರಗಳಿಂದ ನಮಗೆ ವ್ಯಕ್ತವಾಗುತ್ತೆ. ಭಾರತೀಯರ ಪಾಲಿಗೆ ಅನಾದಿ ಕಾಲದಿಂದಲೂ ಹೊಸ ವರ್ಷದ ದಿನವೆಂದರೆ ಅದು ಯುಗಾದಿ. ಈ ದಿನ ದೇವತೆಗಳ ಪ್ರೀತ್ಯರ್ಥ ಔತಣ ತಯಾರಿಸೋದು ಮತ್ತು ವರ್ಷವಿಡೀ ಶುಭ ಆಗ್ಲಿ ಅಂತ ಕೋರುವ ಸಂಪ್ರದಾಯ ಇಂದಿಗೂ ಜಾರಿಯಲ್ಲಿದೆ. ರೋಮನ್ನರು ಕ್ರಿಸ್ತಪೂರ್ವ 222ರಲ್ಲಿ ಮೇ 1ರಿಂದ 15ರ ಅವಧಿಯಲ್ಲಿ ಆಚರಿಸ್ತಾ ಇದ್ರು. ರೋಮನ್ ಕ್ಯಾಲೆಂಡರ್ ಆರಂಭಗೊಂಡ ಮೇಲೆ ಹೊಸ ವರ್ಷ ಮಾರ್ಚ್ 1ರಂದು ಆರಂಭ ಆಗ್ತಾ ಇತ್ತು. ಇದರ ಪ್ರಭಾವ ತಿಂಗಳುಗಳ ಹೆಸರಿನಲ್ಲೇ ಕಾಣಬಹುದು ನಾವು. ಉದಾಹರಣೆಗೆ ಸೆಪ್ಟೆಂಬರ್ 7, ಅಕ್ಟೋಬರ್ 8, ನವೆಂಬರ್ 9, ಡಿಸೆಂಬರ್ 10 ಹೀಗೆ. ಜನವರಿ 1ರಂದು ಹೊಸ ವರ್ಷ ಅಂತ ನಿಗದಿಯಾದದ್ದು ಕ್ರಿಸ್ತಪೂರ್ವ 45ರಲ್ಲಿ. ಜೂಲಿಯಸ್ ಸೀಸರ್ ಚಕ್ರವರ್ತಿ ಆದಾಗ ಅವನು ಜಾರಿಗೆ ತಂದ ಕ್ಯಾಲೆಂಡರ್ ಜೂಲಿಯನ್ ಕ್ಯಾಲೆಂಡರ್. ಜನವರಿ ತಿಂಗಳ ಹೆಸರು ರೋಮನ್ ದೇವತೆ ಜಾನಸ್ ನಿಂದ ಬಂದಿತ್ತು. ದಂತಕಥೆಗಳ ಪ್ರಕಾರ ಜಾನಸ್ಗೆ 2 ಮುಖಗಳಿವೆ. ಒಂದು ಹಿಂದಕ್ಕೆ ನೋಡುತ್ತೆ, ಇನ್ನೊಂದು ಮುಂದಕ್ಕೆ. ಅಂದ್ರೆ ಸಂದು ಹೋದ ವರ್ಷ ಹಾಗೂ ಮುಂಬರುವ ವರ್ಷ ಎರಡನ್ನೂ ನೋಡುತ್ತಿರುವವನು ಜಾನಸ್. ಸೂರ್ಯ ಉದಯಿಸುವ ದೇಶ ಎಂಬ ಹೆಸರು ಇರುವುದು ಜಪಾನ್ಗೆ. ಆದ್ರೆ ದಿನದ ಮೊದಲ ಸೂರ್ಯ ಕಿರಣ ಬೀಳೋದು ಕಿರಿಬಸ್ ಎಂಬ ದ್ವೀಪ ಸಮುದಾಯದ ಕಿರಿಸ್ಮಸ್ ಎಂಬ ದ್ವೀಪದಲ್ಲಿ. ಹಾಗಾಗಿ ಜಗತ್ತಿನ ಮೊದಲ ಹೊಸ ವರ್ಷದ ಆಚರಣೆ ನಡೆಯೋದೇ ಇಲ್ಲೇ. ಕಿರಿಸ್ಮಸ್ ದ್ವೀಪದ ಪೂರ್ವದಲ್ಲಿರುವ ಅಮೆರಿಕದ ಹವಾಯಿ ದ್ವೀಪಗಳಲ್ಲಿ ಹೊಸ ವರ್ಷದ ಆರಂಭ ಅಲ್ಲಿಂದ 24 ಗಂಟೆಗಳ ನಂತರ. ಕ್ರಿಸ್ಮಸ್ ದ್ವೀಪಗಳಿಂದ ಜಪಾನ್ಗೆ ಹೊಸ ವರ್ಷ ಆಗಮಿಸುವುದು 5 ಗಂಟೆಗಳ ನಂತರ. ಹಾಗೆಯೇ ಭಾರತ ತಲುಪಲು 8:30 ಗಂಟೆ ಬೇಕು. ಇಷ್ಟು ಟೈಮಿಂಗ್ಸ್ ವ್ಯತ್ಯಾಸ. ಈಗ ಈ ಹೊಸ ವರ್ಷದ ಆಚರಣೆಗಳ ವೈವಿಧ್ಯತೆಗಳನ್ನ ಸ್ವಲ್ಪ ನೋಡೋದಾದ್ರೆ, ಭಾರತದಲ್ಲಿ ಎಲ್ಲೆಡೆ 31ರ ರಾತ್ರಿ ಹಳೆ ವರ್ಷವನ್ನ ಬೀಳ್ಕೊಡುವ ಸಂಭ್ರಮ. ಉತ್ಸಾಹಿಗಳು ಹಳೆ ವರ್ಷದ ಸಂಕೇತವಾಗಿ ಬೆದರು ಬೊಂಬೆ ತಯಾರಿಸಿ ಅದನ್ನ ಅಲಂಕರಿಸಿ ಸರಿಯಾಗಿ ರಾತ್ರಿ 12 ಗಂಟೆಗೆ ಅದನ್ನ ಸುಟ್ಟು ವಿದಾಯ ಹೇಳ್ತಾರೆ. ಕೆಲವೆಡೆ ಪಟಾಕಿ, ಸಿಡಿಮದ್ದು ಮತ್ತು ಕೆಲವರು ಬಾರ್, ರೆಸ್ಟೋರೆಂಟ್, ಪಾರ್ಟಿ, ಟಿವಿ, ವಿಶೇಷ ಕಾರ್ಯಕ್ರಮ ವೀಕ್ಷಣೆ ಹೀಗೆ ಇಷ್ಟರಲ್ಲಿ ಹೊಸ ವರ್ಷದ ಸಂಭ್ರಮ ಮುಗಿದು ಜನ ಯಥಾಸ್ಥಿತಿಗೆ ಮರಳ್ತಾರೆ. ಆದರೆ ವಿದೇಶಿಗಳ ವಿಶೇಷ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಉದಾಹರಣೆ ಯುರೋಪ್ನಲ್ಲಿ ಜನವರಿ 1ರ ಸಂಪ್ರದಾಯ ಆರಂಭವಾದದ್ದೇ ಯುರೋಪ್ನಲ್ಲಿ. ಇವರ ಪ್ರಾಚೀನ ನಂಬಿಕೆಗಳು, ಹಳೆಯ ಕಂದಾಚಾರ ಜೊತೆಗೆ ಕ್ರಿಶ್ಚಿಯನ್ ಹೊಂದಾಣಿಕೆಯೊಂದಿಗೆ ಇವರದು ಅತಿ ಮೋಜಿನ ಆಚರಣೆ. ಡೆನ್ಮಾರ್ಕ್ನಲ್ಲಿ ರಾಣಿ 31ರ ಸಂಜೆ 6 ಗಂಟೆಗೆ ಹೊಸ ವರ್ಷದ ಸಂದೇಶ ನೀಡ್ತಾಳೆ. ಇದನ್ನ ಯಾರೂ ತಪ್ಪಿಸ್ಕೊಳ್ಳೋದಿಲ್ಲ. ಹಾಗೂ ಇವರ ವಿಶೇಷ ಕೇಕ್, ಕ್ರ್ಯಾನ್ ಕೇಕ್, ಇದು ಇವರ ಹೊಸ ವರ್ಷದ ಅದೃಷ್ಟಕ್ಕೆ ಅತಿ ಅಗತ್ಯ ಅಂತೆ. ನಂತರ ಶಾಂಪೇನ್ ನೊಂದಿಗೆ ಟಿವಿಯಲ್ಲಿ ಡಿನ್ನರ್ ಫಾರ್ ಫನ್ ಅಂತ ಅನ್ನೋ ಒಂದು ಕಪ್ಪು ಬಿಳುಪು ಚಿತ್ರನ ನೋಡ್ತಾರೆ. ಸುಮಾರು 4 ದಶಕಗಳಿಂದಲೂ ಅದೇ ಚಿತ್ರವನ್ನ ನೋಡಿದ್ರು ಅವರಿಗೆ ಅದೇ ಹೊಸ ವರ್ಷದ ಆಕರ್ಷಣೆ ಅಂತೆ. ನಂತರ ಪಟಾಕಿ, ಮದ್ದುಗುಂಡುಗಳ ಸುರಿಮಳೆ ಶುರು. ರಾತ್ರಿ 12 ಗಂಟೆಗೆ ಎಲ್ಲೇ ಇರಲಿ ಮೇಜು, ಕುರ್ಚಿ, ಸೋಫಾ ಮೇಲಿಂದ ನೆಗಿತಾರೆ. ಹೀಗೆ ನೆಗೆಯುವುದರ ಮೂಲಕ ಅಶುಭ ಓಡಿಸಿ ಶುಭ ತರೋದು. ಹಾಗೆ ನೆಗೆಯದೇ ಇರುವವರ ವರ್ಷ ಪೂರ್ತಿ ಹಾಳು ಅನ್ನೋದು ಇವರ ನಂಬಿಕೆ. ನಂತರ ರಾತ್ರಿ ಪೂರ್ತಿ ಪಿಂಗಾಣಿ ಕಪ್ಪಿಡ್ಕೊಂಡು ಎಲ್ಲರ ಮನೆ ಬಾಗಿಲಿಗೆ ಹೊಡಿತಾರಂತೆ. ಯಾರ ಮನೆ ಬಾಗಿಲಲ್ಲಿ ಹೆಚ್ಚು ಪಿಂಗಾಣಿ ಕಪ್ ಚೂರುಗಳಿವೆಯೋ ಅವರನ್ನ ಹಾರೈಸುವವರ ಸಂಖ್ಯೆ ಜಾಸ್ತಿ ಅನ್ನೋದರ ಸಂಕೇತ ಅಂತ ಇದು. ಪೂರ್ವ ಯುರೋಪ್ನ ಎಸ್ಟೋನಿಯಾ ಕಡಿಮೆ ಜನಸಂಖ್ಯೆಯ ಶ್ರೀಮಂತ ದೇಶ. ಇವರು ಹೊಸ ವರ್ಷದ ದಿನ ಸುಮಾರು 12 ಬಾರಿ ಊಟ ಮಾಡ್ತಾರಂತೆ. ಹಾಗೆ ಮಾಡಿದ್ರೆ 365 ದಿನವೂ ಅವರಿಗೆ ಹೊಟ್ಟೆಗೆ ಕಮ್ಮಿ ಇರೋದಿಲ್ಲ ಅನ್ನೋದು ಅವರ ನಂಬಿಕೆ. ಇನ್ನು ಜರ್ಮನಿಯ ಬರ್ಲಿನ್ನಲ್ಲಿ ಸಿಲ್ವೆಸ್ಟರ್ ಅನ್ನೋ ಉತ್ಸವ ನಡೆಯುತ್ತೆ. ಇದು ವಿಶಿಷ್ಟ ಶಾಂಪೇನ್ ನೊಂದಿಗೆ ಭವಿಷ್ಯ ನೋಡುವ ಒಂದು ಸಂಪ್ರದಾಯ. ಮನೆಯ ಹಿರಿಯ ಸೀಸವನ್ನ ಕರಗಿಸ್ಬಿಟ್ಟು ನೀರು ತುಂಬಿದ ಗಾಜಿನ ಬೋಗುಣಿಗೆ ಹಾಕ್ತಾನೆ. ತಣ್ಣಗಿನ ನೀರಿನಲ್ಲಿ ಬಿದ್ದ ಸೀಸ ವಿಚಿತ್ರ ರೂಪ ತಾಳುತ್ತೆ. ಒಂದೊಂದು ಆಕೃತಿಗೂ ಒಂದೊಂದು ಹೆಸರು. ಹೃದಯಾಕಾರವಾಗಿದ್ರೆ ಮನೆಯಲ್ಲಿ ಮದುವೆ ನಡೆಯಬಹುದು. ಹಂದಿ ಆಕಾರವಾದ್ರೆ ವರ್ಷವಿಡೀ ಊಟಕ್ಕೆ ತೊಂದರೆ ಇಲ್ಲ.
ಗುಂಡಗಿನ ಆಕಾರ ಆದ್ರೆ ಅದೃಷ್ಟ, ಕ್ರಾಸ್ ಆಕೃತಿ ಆದ್ರೆ ಕುಟುಂಬದಲ್ಲಿ ಯಾರಾದ್ರೂ ಮೃತ್ಯು ಆಗುತ್ತೆ. ಹೀಗೆ ಇವರ ಇತ್ಯಾದಿ ನಂಬಿಕೆಗಳು. ಸ್ಪೇನ್ನ ಮ್ಯಾಡ್ರಿಡ್ ನಲ್ಲಿ ಎಲ್ಲರೂ ಮಧ್ಯರಾತ್ರಿ ರಾಜಧಾನಿ ಚೌಕದಲ್ಲಿ ಸೇರ್ತಾರೆ. ಎಲ್ಲರೂ ತಲಾ 12 ದ್ರಾಕ್ಷಿ ಹಣ್ಣು ತರ್ತಾರಂತೆ. ಮಧ್ಯರಾತ್ರಿಗೆ ಸರಿಯಾಗಿ 12 ಸಲ ಗಂಟೆ ಬಾರಿಸ್ತಾರೆ. ಒಂದೊಂದು ಗಂಟೆಗೂ ಒಂದೊಂದು ದ್ರಾಕ್ಷಿ ತಿಂತ ಹೊಸ ವರ್ಷ ಆಚರಣೆ ಮಾಡ್ತಾರೆ. ಹಾಗೂ ಒಬ್ಬೊಬ್ಬರಿಗೆ ಶುಭಾಶಯ ಕೋರ್ತಾ ವೃತ್ತದ ಸುತ್ತ ಬೆಳಗಿನವರೆಗೂ ಸುತ್ತಾರೆ. ಇದರಿಂದ ಅವರ ಮುಂದಿನ 12 ತಿಂಗಳು ಸುಖಮಯವಾಗಿರುತ್ತೆ ಅನ್ನೋದು ಅವರ ನಂಬಿಕೆ. ಗ್ರೀಸ್ನಲ್ಲಿ ಡಿಸೆಂಬರ್ 31ರಂದೇ ಅಲ್ಲಿನ ಮಾರುಕಟ್ಟೆಯಲ್ಲಿ ದಾಳಿಂಬೆ ಹಣ್ಣುಗಳೇ ಮಾಯ ಆಗಿರುತ್ತೆ. ಕಾರಣ, ಇವು ಎಲ್ಲರ ಮನೆಯಲ್ಲಿ ಹೊಸ ವರ್ಷದ ಆಚರಣೆಗಾಗಿ ಸ್ಟಾಕ್ ಆಗಿರುತ್ತೆ. ಇವರು ಕೆಂಪು ಬಣ್ಣದ ದಾಳಿಂಬೆ ಬೀಜಗಳನ್ನ ಮನೆಯ ಬಾಗಿಲಿನ ಸುತ್ತ ಚೆಲ್ತಾರೆ. ಈ ಬೀಜಗಳು ಮನೆಯೊಳಗೆ ಐಶ್ವರ್ಯ ಆಮಂತ್ರಿಸುತ್ತೆ ಅನ್ನೋದು ಅವರ ನಂಬಿಕೆ. ಸ್ಕಾಟ್ಲೆಂಡ್ ನಲ್ಲಿದೊಂದು ವಿಚಿತ್ರ ನಂಬಿಕೆ. ಹೊಸ ವರ್ಷದ ಮಧ್ಯರಾತ್ರಿಯ ಬಳಿಕ ಮನೆಯ ಹೊಸ್ತಿಲು ದಾಟಿ ಒಳಕ್ಕೆ ಬರುವ ಮೊದಲ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಅವರ ನಂಬಿಕೆ. ಅಂತಹ ವ್ಯಕ್ತಿ ಕಪ್ಪು ಕೂದಲವನಾಗಿದ್ರೆ ಹಾಗೂ ಆತನ ಕೈಯಲ್ಲಿ ಬ್ರೆಡ್, ನಾಣ್ಯ, ಬಿಸ್ಕಿ ಕಾಣಿಕೆ ಇದ್ರೆ ಇದರಿಂದ ಮನೆಗೆ ಶುಭ ಆಗುತ್ತೆ ಅನ್ನೋದು. ಅಕಸ್ಮಾತ್ ಮನೆಗೆ ಮೊದಲು ಬಂದವನು ಹೊಂಗು ಚಿನ್ನದ ಕೂದಲು ಬಣ್ಣದವನಾಗಿದ್ರೆ ಅದರಿಂದ ಅಶುಭ. ಈ ನಂಬಿಕೆಯ ಹಿಂದಿನ ಕಾರಣ, ಪ್ರಾಚೀನ ವೈಕಿಂಗ್ ದಾಳಿಗಳ ಕಾಲದಿಂದ ವೈಕಿಂಗ್ ಎಂಬ ದಾಳಿಕೋರರು ಕೊಡಲಿ, ಖಡ್ಗ ಹಿಡ್ಕೊಂಡು ಮನೆಯೊಳಗೆ ನುಗ್ಗಿ ಕೊಲೆ ಸುಲಿಗೆ ಮಾಡ್ತಿದ್ರಂತೆ. ಆ ಒಂದು ಭಯದಿಂದ ಇವರು ಇದೊಂದು ಸಂಪ್ರದಾಯನ ಇಟ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಇನ್ನು ಇಟಲಿಯ ನೇಪಲ್ಸ್ ನಲ್ಲಿ ಹಳೆಯ ವಸ್ತುಗಳು ಮನೆಯಿಂದ ಹೊರ ಹೋಗ್ಬೇಕು ಅನ್ನೋದು ಹೊಸ ವರ್ಷದ ದಿನದ ಸಂಪ್ರದಾಯ. ಇದಕ್ಕಾಗಿ ಮನೆ ಎಲ್ಲಾ ಗೃಹೋಪಯೋಗಿ ವಸ್ತುಗಳನ್ನು ಹೊಸ್ತೇ ಇರ್ಬೋದು, ಚೆನ್ನಾಗಿ ಯೂಸ್ ಆಗ್ತಾ ಇರೋ ವಸ್ತುಗಳಾದ್ರೂ ಆಗ್ಬೋದು, ಬಾಲ್ಕನಿಯಿಂದ ಹೊರಗೆ ಎಸಿತಾರೆ. ಹಾಗೆ ಎಸಿದ್ರೆ ಹೊಸ ವಸ್ತುಗಳು ಮನೆಗೆ ಸೇರ್ಕೊಳ್ಳುತ್ತೆ ಅನ್ನೋದು ಇವರ ಭರವಸೆ. ಹಾಗಾಗಿ ಹೊಸ ವರ್ಷದ ಹಿಂದಿನ ದಿನ ಜನ ತಲೆಗೆ ಹೆಲ್ಮೆಟ್ ಧರಿಸ್ಕೊಂಡೇ ಓಡಾಡ್ಬೇಕಾಗುತ್ತೆ. ಏನ್ ಬೇಕಾದ್ರೂ ಎಸಿತಾರೆ, ಸೋಫಾ ಗೀಫ ಎಲ್ಲ ಯಾರ ತಲೆ ಮೇಲೆ ಬೇಕಾದ್ರೂ ಬೀಳ್ಬೋದು. ಅದಕ್ಕೆ ಈ ಎಸೆಯೋದನ್ನ ತಪ್ಸಕ್ಕೋಸ್ಕರ ನೇಪಲ್ಸ್ ನ ಮುಖ್ಯ ಚೌಕದಲ್ಲಿ ಇತ್ತೀಚೆಗೆ ದೊಡ್ಡದೊಂದು ಕಸದ ತೊಟ್ಟಿನ ನಿರ್ಮಾಣ ಮಾಡ್ತಾರೆ. ಜನರು ಕಿಟಕಿಯಿಂದ ಎಸೆಯೋ ಬದಲು ಆ ತೊಟ್ಟಿಯಲ್ಲಿ ತಂದು ಸುರಿಬಹುದು. ಬೆಳಗಾಗುವ ವೇಳೆಗೆ ಚೌಕದ ನಡುವೆ ಒಂದು ದೊಡ್ಡ ಕಸದ ಗುಡ್ಡೆ ನಿರ್ಮಾಣ ಆಗಿರುತ್ತೆ. ಅಚ್ಚರಿ ಅಂದ್ರೆ ಕೆಲವೇ ಗಂಟೆಗಳಲ್ಲಿ ಆ ಕಸವನ್ನ ಕರ್ಮಚಾರಿಗಳು ಸ್ವಚ್ಛ ಮಾಡ್ತಾರೆ, ಎಲ್ಲರೂ ತಗೊಂಡು ಹೊರಟೋಗ್ತಾರೆ. ಆದ್ರೆ ಇದು ನಮ್ಮಲ್ಲಿ ಸಾಧ್ಯ ಇಲ್ಲ ಅಲ್ವಾ? ನಮ್ ದೇಶದಲ್ಲಿ ಆಗಿದ್ರೆ 1 ವರ್ಷ ಹಂಗೆ ಇದ್ಬಿಟ್ಟಿರೋದು. ಇನ್ನು ರುಮಾನಿಯಾದವರು 31ರ ರಾತ್ರಿ ಅನೇಕ ಪ್ರಾಣಿಗಳ ಮುಖವಾಡ ಧರಿಸ್ಕೊಂಡು ಬೀದಿಯಲ್ಲಿ ಕುಣಿತಾ ಮನೆಗೆ ದಾಳಿ ಇಡ್ತಾರೆ. ಇವರು ಈ ರೀತಿ ದುಷ್ಟ ಶಕ್ತಿಗಳನ್ನ ಹೊರಗಟ್ತಾರೆ ಅಂತ ನಂಬಿಕೆ ಇರೋದ್ರಿಂದ ಪ್ರತಿಯೊಬ್ಬರು ಅವರನ್ನ ಆದರದಿಂದ ಸ್ವಾಗತಿಸ್ತಾರಂತೆ. ಇನ್ನ ಟರ್ಕಿಯಲ್ಲಿ ಕೆಂಪು ಬಣ್ಣಕ್ಕೆ ಪ್ರಾಶಸ್ತ್ಯ. ಅದು ಅವರ ಪಾಲಿಗೆ ಅದೃಷ್ಟ ಸೂಚಕ ಬಣ್ಣ. ಆ ದಿನ ಒಬ್ರಿಗೊಬ್ರು ಕೆಂಪು ಒಳಚಡ್ಡಿಗಳನ್ನ ಕಾಣಿಕೆ ಕೊಡ್ತಾರಂತೆ. ಅದನ್ನು ಧರಿಸಿದವರಿಗೆ ಹೊಸ ವರ್ಷ ಅದೃಷ್ಟದಾಯಕವಂತೆ. ಫಿಲಿಪೈನ್ಸ್ ನಲ್ಲಿ ಹೊಸ ವರ್ಷ ಅಂದ್ರೆ ಭೂರಿ ಭೋಜನ, ಆದ್ರೆ ಮಾಂಸಾಹಾರ ವರ್ಜ್ಯ. ಮಾಂಸಾಹಾರ ತಗೊಳ್ಳಲ್ಲ ಹೊಸ ವರ್ಷದ ದಿನ. ಆ ದಿನ ಮಾಂಸಾಹಾರ ತಿಂದ್ರೆ ಅದೃಷ್ಟ ಕೆಡುತ್ತೆ ಅನ್ನೋ ನಂಬಿಕೆ. ಜೊತೆಗೆ ಊಟದ ಮೇಜಿನ ಮೇಲೆ ಗೋಲಾಕೃತಿಯ 12 ಹಣ್ಣುಗಳನ್ನ ಇಡ್ತಿರ್ತಾರೆ. ಹಾಗೂ ಆ ದಿನದ ತಿನಿಸುಗಳು ಸಹ ಗೋಲಾಕೃತಿಯವೇ ಆಗಿರುತ್ತೆ. ಗೋಲಾಕೃತಿಯಿಂದ ಅದೃಷ್ಟ ಉರುಳ್ಕೊಂಡು ವರ್ಷವೆಲ್ಲ ಬರುತ್ತಂತೆ. ಜೊತೆಗೆ ಮಧ್ಯರಾತ್ರಿಯ ನಂತರ ಮನೆಯ ಕಿಟಕಿ ಬಾಗಿಲೆಲ್ಲ ಅಗಲವಾಗಿ ತೆಗೆದಿಟ್ಬಿಟ್ಟು ಅದೃಷ್ಟ ದೇವತೆಯ ಬರುವಿಗಾಗಿ ಕಾಯ್ತಾರಂತೆ. ಹಾಗೂ ಆ ದಿನ ಯಾರು ಕಸ ಗುಡಿಸೋದಿಲ್ಲ. ಮನೆ ಕಪಾಟು, ಡ್ರಾವರ್ಸು ಎಲ್ಲಾನು ತೆಗೆದಿಟ್ಬಿಟ್ಟಿರ್ತಾರೆ. ಯಾಕಂದ್ರೆ ಅದೃಷ್ಟ ದೇವತೆ ಕೂತ್ಕೊಳ್ಳಕ್ಕೆ ಸಾಕಷ್ಟು ಸ್ಥಳಾವಕಾಶ ಬೇಕು ಅನ್ನೋ ಒಂದು ನಂಬಿಕೆ ಅಂತ ಅವ್ರಿಗೆ. ಇನ್ನ ಥೈಲ್ಯಾಂಡ್ ನಲ್ಲಿ ಸಂಕ್ರಾಂತಿ ಎಂದು ಹೊಸ ವರ್ಷ. ಅವರು ಒಬ್ಬರ ಮೇಲೊಬ್ರು ಬೂದು ಬಣ್ಣದ ಪೌಡರ್ ಹಚ್ಚಿ ಅದನ್ನು ತೊಳೆಯಕ್ಕೆ ಪಿಚಕಾರಿ ಮೂಲಕ ನೀರು ಹರಿಸ್ಕೊಳ್ತಾರೆ. ಹಾಗೆ ಮಾಡಿದಲ್ಲಿ ಹಳೆಯ ವರ್ಷದ ಪಾಪಗಳಿಂದ ಮುಕ್ತಿ ಅನ್ನೋದು ಅವರ ನಂಬಿಕೆ. ಇನ್ನ ಜಪಾನ್ ನಲ್ಲಿ ಬೇಯಿಸಿದ ಮೀನು, ಉದ್ದ ಅಕ್ಕಿಯ ನೂಡಲ್ಸ್ ತಿನ್ನುವುದು ಇವರ ವಿಶೇಷ. ನೂಡಲ್ಸ್ ಉದ್ದ ಇದ್ದಷ್ಟು ಶುಭ. ಇದು ಅವರ ದೀರ್ಘಾಯುಷ್ಯದ ಸಂಕೇತ ಅಂತೆ. ಇದು ಸೂರ್ಯ ಮೂಡುವ ಮೊದಲ ದೇಶ ಅಂತ ಹೇಳಿದೆ. ಆ ಹೆಗ್ಗಳಿಕೆ ಕಾರಣವಾಗಿರೋದ್ರಿಂದ ಇವರು ಎಲ್ಲರಿಗಿಂತ ಮೊದಲು ಸೂರ್ಯನನ್ನೇ ಕಾಣಕ್ಕೆ ಸಮುದ್ರ ತೀರಕ್ಕೆ ಪ್ರಯಾಣ ಬೆಳೆಸ್ತಾರೆ. ದಕ್ಷಿಣ ಕೊರಿಯನ್ನರು ಈ ದಿನನ ಹಿರಿಯ ಆತ್ಮಗಳಿಗೆ ಪ್ರಾರ್ಥನೆ ಸಲ್ಲಿಸುವ ದಿನವನ್ನಾಗಿ ಆಚರಿಸ್ತಾರೆ.
ವಿಶೇಷ ರೀತಿಯ ಕೇಕ್ ಕಡುಬು ತಯಾರಿಸಿ ಸ್ಮಶಾನಕ್ಕೆ ತೆರಳಿ ಅಗಲಿದ ಆತ್ಮಗಳಿಗೆ ಕಾಣಿಕೆಯಾಗಿ ಅರ್ಪಿಸ್ತಾರೆ. ಪೆರು ದೇಶದ ಮೂಲ ನಿವಾಸಿಗಳು ಹೊಸ ವರ್ಷದ ದಿನ ಮನೆಯ ಒಂದು ಜಾಗದಲ್ಲಿ 3 ಬಟಾಟೆ ಅಂದ್ರೆ ಆಲೂಗೆಡ್ಡೆ ಅಡಗಿಸಿರ್ತಾರಂತೆ. ಒಂದು ಸಿಪ್ಪೆ ತೆಗೆದದ್ದು, ಈ ಸಿಪ್ಪೆ ತೆಗೆಯದು, ಮತ್ತು 3ನೇದು ಅರ್ಧ ಸಿಪ್ಪೆ ತೆಗೆದದ್ದು. ಮಧ್ಯರಾತ್ರಿ ನಂತರ ಮನೆಯ ಅತ್ಯಂತ ಕಿರಿಯ ಸದಸ್ಯ ಚಿಕ್ಕವರು ಒಂದು ಬಟಾಟೆನ ಹುಡುಕಿ ತರಬೇಕು. ಅವನು ತಂದದ್ದು ಸಿಪ್ಪೆ ತೆಗೆದಿದ್ರೆ ಆ ವರ್ಷ ಭಾರಿ ವೆಚ್ಚ, ಸಿಪ್ಪೆ ತೆಗೆಯದ್ದಾಗಿದ್ರೆ ಮಿತವ್ಯಯ, ಅರ್ಧ ಸಿಪ್ಪೆ ತೆಗೆದಿದ್ದಾಗಿದ್ರೆ 2 ಸಮ ಅಂತದ್ದು ಅವ್ರ ನಂಬಿಕೆ. ಇನ್ನ ನ್ಯೂಯಾರ್ಕ್ ನಲ್ಲಿ ಪ್ರತಿ ವರ್ಷ 31ರ ಮಧ್ಯರಾತ್ರಿ ಟೈಮ್ ಸ್ಕ್ವೇರ್ ನಲ್ಲಿ ಚೆಂಡನ್ನ ಉರುಳಿಸ್ತಾರೆ. ಇದು ಅಂತಿಂತ ಚೆಂಡಲ್ಲ, ಇದು ತ್ರಿಕೋನಾಕೃತಿಯ ಗಾಜಿನ ತುಂಡುಗಳಿಂದ ರಚನೆಯಾದ 12 ಅಡಿ ಅಗಲ ಹಾಗೂ 5400 ಕಿಲೋ ತೂಕದ ಚೆಂಡು. ಇದರ ತಯಾರಿಕಾ ವೆಚ್ಚ 7.5 ಕೋಟಿ ರೂಪಾಯಿ ಅಂತೆ. ಸಂಜೆ 6 ಗಂಟೆಗೆ ಸಾಲಂಕೃತವಾದ ಈ ಚೆಂಡನ್ನ 77 ಅಡಿ ಎತ್ತರದ ಧ್ವಜಸ್ತಂಭದ ಮೇಲೆ ಕಟ್ಟಿರ್ತಾರೆ. ಜಗಮಗಿಸುವ ವಿದ್ಯುತ್ ಬೆಳಕಲ್ಲಿ ಬೆಳಗುವ ಈ ಚೆಂಡನ್ನು ನೋಡಲು ಸಮಸ್ತ ಅಮೆರಿಕನ್ರು ತುದಿಗಾಲಲ್ಲಿ ಕಾಯ್ತಾ ನಿಂತಿರ್ತಾರೆ. ಮಧ್ಯರಾತ್ರಿ 11:59ಕ್ಕೆ ಸರಿಯಾಗಿ ಈ ಚೆಂಡನ್ನ ಬೀಳಿಸ್ತಾರೆ. ಒಂದೇ ಕ್ಷಣ ಚೆಂಡಿನ ಬೆಳಕು ಆರಿ ಅದೃಶ್ಯ ಆಗುತ್ತೆ. ಬಿದ್ದ ತಕ್ಷಣ ಅನಂತರ ಪಟಾಕಿ, ಸುಡಿಮದ್ದುಗಳು, ಕಲರವ ಶುರುವಾಗುತ್ತೆ. ಆದ್ರೆ ಈ ವರ್ಷ ಚೆಂಡನ್ನ ಬೀಳಿಸ್ತಾರೆ, ಆದ್ರೆ ಇದರ ನೇರ ಪ್ರಸಾರ ಮನೆಯಲ್ಲೇ ಕುಳಿತು ನೋಡ್ಬೇಕಾಗಿದೆ ಕರೋನಾ ಕಾರಣದಿಂದ. ಇನ್ನು ನಮ್ಮ ಭಾರತದಲ್ಲಿ ಹೊಸ ವರ್ಷ ಅಂದ್ರೆ ಯುಗಾದಿ, ಯುಗದ ಆದಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಆಚರಣೆ, ಸಿಹಿ ಖಾರ ಪೊಂಗಲ್ ತಯಾರಿಕೆ, ಬೇವು ಬೆಲ್ಲಗಳ ಸಂಭ್ರಮ ಕಾರಣ ಸಿಹಿ ಕಹಿಯನ್ನ ಸಮನಾಗಿ ಸ್ವೀಕರಿಸುವ ಒಂದು ಉದಾತ್ತ ಮನೋಭಾವ. ಹಾಗೆಯೇ ಹಿಂದೂ ಸಂಸ್ಕೃತಿಯ ಪ್ರಕಾರ ಈ ದಿನವೇ ಹೊಸ ವರ್ಷದ ಪಂಚಾಂಗ ಪೂಜೆಯೂ ವಾಚನವೂ ನಡೆಯುತ್ತೆ. ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ಇದು ನಮ್ಮ ದೇಶದ ಸಂಸ್ಕೃತಿ. ಹೊಸ ವರ್ಷ ಅಂದ್ರೆ ಹಳೆಯದನ್ನ ಬಿಟ್ಟು ಹೊಸತನ್ನ ಸ್ವಾಗತಿಸೋದು. ಹಾಗೆ ಯಾವುದಾದ್ರೂ ಹೊಸ ಸಂಕಲ್ಪ ತೆಗೆದುಕೊಳ್ಳೋದು ವಾಡಿಕೆ ಜಗತ್ತಿನಾದ್ಯಂತ ಇದೆ. ಇದನ್ನೇ ನ್ಯೂ ಇಯರ್ಸ್ ರೆಸಲ್ಯೂಷನ್ ಅನ್ನೋ ಸಂಪ್ರದಾಯ. ಪಾಶ್ಚಾತ್ಯ ದೇಶದಿಂದ ನಮಗೂ ಹೊಸ ವರ್ಷದ ಸಂಕಲ್ಪ ಎಂಬ ತಲೆಬರಹದೊಂದಿಗೆ ನಮಗೂ ಬಂದಿದೆ. ನಮ್ಮಲ್ಲಿ ಯುಗಾದಿಯ ಮಾರನೇ ದಿನ ವರ್ಷದ ತೊಡಕು ಅಂತ ಆಚರಣೆ ಇದೆ. ಆ ದಿನ ಯಾವುದೇ ಹೊಸ ಸಂಕಲ್ಪ ಅಥವಾ ಹೊಸದೊಂದು ಕೆಲಸ ಆರಂಭ ಮಾಡಿದ್ರೆ ಅದು ಯಾವ ಅಡೆತಡೆಯೂ ಇಲ್ಲದೆ ಸಾಗತ್ತೆ ಅನ್ನೋದು ನಮ್ಮ ನಂಬಿಕೆ. ಎಷ್ಟೋ ಜನ ಸಂಕಲ್ಪಗಳನ್ನೇನೋ ಮಾಡ್ತಾರೆ, ಆದ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸಿ ದಡ ಮುಟ್ಸೋರು ಕಡಿಮೆ. ನಮ್ಮ ವೇದಾದ್ರಿ ಮಹರ್ಷಿಯವರು ನೀಡಿರೋ ಮನೋವಿಕಾಸ ಕಲೆಗೆ ಸೇರ ಬಯಸುವವರು ಈ ವರ್ಷದ ಸಂಕಲ್ಪವಾಗಿ ತೆಗೆದುಕೊಂಡು ಈ ಸಂಕಲ್ಪವನ್ನ ಸಾರ್ಥಕಗೊಳಿಸ್ಕೊಳ್ಬಹುದು. ಇದು ಒಂದು ಅತ್ಯುತ್ತಮ ಸಂಕಲ್ಪವೇ ಆಗತ್ತೆ. ಹೊಸ ವರ್ಷದ ಸಂಕಲ್ಪಕ್ಕೆ ಸಾವಿರಾರು ವರ್ಷಗಳ ಇತಿಹಾಸನೇ ಇದೆ. 4000 ವರ್ಷಗಳ ಹಿಂದೆ ಬೆಬಿಲೋನ್ ಅವರು ತಾವು ಎರವಲು ಪಡೆದ ಹಣ ಮತ್ತು ವಸ್ತುಗಳನ್ನ ಆದಷ್ಟು ಬೇಗ ಮರಳಿಸ್ತೀವಿ ಅಂತ ತಮ್ಮ ದೇವತೆಗಳ ಮುಂದೆ ಪ್ರತಿಜ್ಞೆ ಮಾಡ್ತಿದ್ರಂತೆ. ರೋಮನರು ಜೀನಸ್ ದೇವತೆಯ ಮುಂದೆ ಹೊಸ ವರ್ಷದ ದಿನ ಹೊಸ ಸಂಕಲ್ಪಗಳನ್ನ ಸ್ವೀಕರಿಸ್ತಾ ಇದ್ರಂತೆ. ಜೀನಸ್ ಅಂದ್ರೆ ಜಾನ್ವರಿಯ ದೇವತೆ. ಯಹೂದಿಗಳು ಬೈಬಲ್ನ ಕಾಲದಿಂದಲೂ ಹೊಸ ವರ್ಷದ ದಿನದಂದು ತಮ್ಮ ಹಿಂದಿನ ತಪ್ಪುಗಳ ಬಗ್ಗೆ ಯೋಚಿಸಿ ಅದಕ್ಕಾಗಿ ದೇವರಲ್ಲಿ ಕ್ಷಮೆ ಕೇಳಿ ಈ ತಪ್ಪುಗಳನ್ನ ಮತ್ತೆ ಮಾಡೋದಿಲ್ಲ ಅಂತ ಸಂಕಲ್ಪ ಮಾಡ್ತಿದ್ರು. ಇದು ನಮ್ಮ ಮಹರ್ಷಿಯವರು ನೀಡಿರುವ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅಂತೆ ಅಲ್ವಾ. ಇಂದಿನ ಕಾಲದಲ್ಲಿ ಜನರು ಜೀವನದ ಸುಧಾರಣೆಯ ಕುರಿತು ಸಂಕಲ್ಪ ಮಾಡ್ತಾರೆ. ಯಾರಾದ್ರೂ ಕೆಟ್ಟ ಅಭ್ಯಾಸಗಳನ್ನು ಬಿಡೋದು, ಹೊಸದಾದ ಯಾವುದೇ ಧ್ಯೇಯ ಸಾಧನೆ ಮಾಡೋದು ಇತ್ಯಾದಿ. ಇಂತಹ ಸಂಕಲ್ಪಗಳನ್ನ ಹೊಸ ವರ್ಷದ ದಿನ ಸ್ವೀಕರಿಸಿದ್ರೆ ಆ ಸಂಕಲ್ಪ 10 ಪಟ್ಟು ಯಶಸ್ವಿಯಾಗುತ್ತೆ ಅನ್ನೋದು ಸಮೀಕ್ಷೆಗಳ ಪ್ರಕಾರ ಕೂಡ ದೃಢವಾಗಿದೆ ಸ್ನೇಹಿತರೆ. ಆದ್ರೆ ಈ ರೀತಿ ಕೈಗೊಂಡ ಸಂಕಲ್ಪಗಳೆಲ್ಲವೂ ವರ್ಷ ಪೂರ್ತಿ ಈಡೇರುತ್ತೆ ಅನ್ನೋದಕ್ಕೆ ಯಾವುದೇ ಖಾತ್ರಿ ಏನೂ ಇಲ್ಲ. 2007ರಲ್ಲಿ ಬ್ರಿಸ್ಟಲ್ ವಿಶ್ವವಿದ್ಯಾನಿಲಯ ನಡೆಸಿದ್ದ ಸಮೀಕ್ಷೆ ಪ್ರಕಾರ 88% ಮಂದಿ ತಮ್ಮ ಸಂಕಲ್ಪಗಳನ್ನ ಈಡೇರಿಸೋದೇ ಇಲ್ಲ. ಇದರಲ್ಲಿ ಸಾಮಾನ್ಯವಾಗಿ 35% ಜನ ವಾಸ್ತವಿಕತೆಗೆ ವಿರೋಧವಾದ ಸಂಕಲ್ಪಗಳನ್ನೇ ಮಾಡ್ತಾರೆ. ಅಂದ್ರೆ ಅದು ಈಡೇರ್ಸೋಕ್ ಸಾಧ್ಯವೇ ಆಗದಂತ
ಅತಿರೇಕದ ಸಂಕಲ್ಪಗಳನ್ನು ಮಾಡ್ತಾರೆ. ಆದ್ರಿಂದ ಅವು ಈಡೇರೋದೇ ಇಲ್ಲ. 23% ಜನ ತಮ್ಮ ಸಂಕಲ್ಪಗಳನ್ನ ಮರೆತೇ ಬಿಡ್ತಾರೆ. ಎಲ್ಲೋ ಕೆಲವರು ಮಾತ್ರ ತಮ್ಮ ಸಂಕಲ್ಪಗಳನ್ನ ಮರೀದೆ ಈಡೇರಿಸ್ಕೊಳ್ತಾರೆ. ಸಾಮಾನ್ಯವಾಗಿ ನಾವೆಲ್ಲ ಬಹುತೇಕ ಸಂದರ್ಭಗಳಲ್ಲಿ ನಕಾರಾತ್ಮಕ ಭಾವನೆಗಳನ್ನ ಹೊಂದಿರೋದ್ರಿಂದ ಸಂಕಲ್ಪಗಳು ಈಡೇರದಿರುವುದಕ್ಕೆ ಕಾರಣ ಆಗುತ್ತೆ. ನೆಗೆಟಿವ್ ಥಾಟ್ಸ್ ನಮ್ಮನ್ನ ಹೆದರಿಸುವ ಸಿಂಹ ಹುಲಿ ಇದ್ದ ಹಾಗೆ. ಅದರ ಬಾಯೊಳಗೆ ನಾವೇ ತಲೆ ಕೊಟ್ಟು ಬಲಿಯಾಗಬಾರ್ದು. ಮಧ್ಯೆ ಬೇಲಿ ಹಾಕೊಂಡು ದೂರದಿಂದಲೇ ನೋಡಿ ಜಾಗ ಖಾಲಿ ಮಾಡೋ ಕಲೆಯನ್ನ ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಕೆಲವರಿಗೆ ತಮ್ಮ ಬಗ್ಗೆ ನಕಾರಾತ್ಮಕ ಚಿಂತನೆಗಳಿರುತ್ತೆ. ಉದಾಹರಣೆಗೆ, ನಾನು ಹೆಚ್ಚು ಓದಿಲ್ಲ, ಅಥವಾ ನಾನು ಕುರೂಪಿ, ಅಥವಾ ನಾನು ದಪ್ಪ, ಹೀಗೆ 10 ಹಲವು. ಹಾಗೆಯೇ ಕೆಲವರಿಗೆ ಇನ್ನೊಬ್ಬರ ಬಗ್ಗೆಯೂ ಕೆಟ್ಟದಾಗಿ ಯೋಚನೆ ಮಾಡೋ ಚಾಳಿನೂ ಇರುತ್ತೆ. ಇತರರನ್ನ ಹೋಲಿಸಿಕೊಳ್ಳುವುದನ್ನು ಬಿಟ್ಟು, ಇತರರನ್ನು ದೂಷಿಸುವುದನ್ನು ಬಿಟ್ಟು, ನಮ್ಮನ್ನು ನಾವು ಎತ್ತರದಲ್ಲಿ ನಿಲ್ಲಿಸಿ ನೋಡಲು ಸಾಧ್ಯವಾಗುವಂತ ಸಕಾರಾತ್ಮಕ ಭಾವನೆಗಳು ಇಟ್ಕೊಂಡು ನಮ್ಮ ಮಿತಿಯಲ್ಲಿರುವ ಸಾಧ್ಯವಾಗುವ ಸಂಕಲ್ಪಗಳೊಂದಿಗೆ ಹೊಸ ವರ್ಷನ ಸ್ವಾಗತಿಸುವುದು ಬಹಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ. ಈಗ 2020ನೇ ಇಸ್ವಿ ಇದೀಗ ಕಾಲಗರ್ಭ ಸೇರಿದೆ. 2021 ಈಗಾಗಲೇ ನಾವು ಸ್ವಾಗತಿಸಿದೀವಿ. ಸ್ವಲ್ಪ ಯೋಚನೆ ಮಾಡೋಣ. ನಾವು ಯಾರಿಗಾಗಿ ಬದುಕ್ತಿದೀವಿ? ನಮಗಾಗಿಯೇ ಅಥವಾ ಇತರಿಗಾಗಿಯೇ? ನಮಗಾಗಿಯೇ ಅಂತಾದಲ್ಲಿ ಕೀಳರಿಮೆ ಅಥವಾ ಮೇಲರಿಮೆ ಹೊದಿಕೆಯನ್ನು ಕಿತ್ತೊಗೆದು ಪರೋಪಕಾರದಲ್ಲಿ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಬದುಕ್ತಾ ಸಂಭ್ರಮಿಸಬಹುದು ಅಲ್ವಾ? ನಮ್ಮ ಬದಲಾವಣೆಯ ನಿಟ್ಟಿನಲ್ಲಿ ನಮ್ಮ ಗುರುಗಳಾದ ವೇದಾದ್ರಿ ಮಹರ್ಷಿಯವರು ನಮಗಾಗಿ ನೀಡಿರುವ ಸಂಕಲ್ಪಗಳಲ್ಲಿಯೇ ಸರ್ವಶಕ್ತಿಯು ಅಡಿಯಿರೋದ್ರಿಂದ, ಹಾಗೆಯೇ ಅದೇ ಸಂಕಲ್ಪದ ಅಡಿಯಲ್ಲಿಯೇ ನಾವು ನಮ್ಮ ದಿನಚರಿಯನ್ನು ಆರಂಭಿಸಿ ಅದರೊಂದಿಗೆ ಅಂತ್ಯಗೊಳಿಸುವುದರಿಂದ ಇದೇ ಸಂಕಲ್ಪ ವರ್ಷಕ್ಕೂ ಮುಂದುವರಿಯುತ್ತೆ. ನಾವು ನಾವಾಗಿ ಬಾಳುವ ಹಾಗೂ ಇತರರ ನೋವು ನಲಿವುಗಳಿಗೂ ಸ್ಪಂದಿಸುವ ಶಕ್ತಿಯನ್ನ ನಮ್ಗೆ ಖಂಡಿತ ಇದು ನೀಡುತ್ತೆ. ನಾನು ನನ್ನ ಜೀವನದಲ್ಲಿ ಯಾರೊಬ್ಬರ ದೇಹಕ್ಕಾಗಲಿ ಮನಸ್ಸಿಗಾಗಲಿ ನೋವನ್ನುಂಟು ಮಾಡುವುದಿಲ್ಲ ಹಾಗೂ ನೋವಿನಲ್ಲಿರುವವರಿಗೆ ನನ್ನಿಂದ ಅದರ ಸಹಾಯ ಮಾಡುತ್ತೇನೆ ಎಂಬ ಸಂಕಲ್ಪ ನಿರಂತರವಾಗಿ ನಮ್ಮೊಂದಿಗೆ ಇರಲಿ ಎಂಬುದೇ ಹಾರೈಕೆ. ಇಂಥ ಅತ್ಯಮೂಲ್ಯವಾದ ಖಜಾನೆಯನ್ನು ನಮಗಾಗಿ ನೀಡಿರುವ ಗುರುಗಳಿಗೆ ನಾವು ಅದನ್ನ ಕಾಯ ವಾಚ ಮನಸ್ಸ ಪಾಲಿಸೋದೇ ಅವರ ಶ್ರೀ ಚರಣಗಳಿಗೆ ನಾವು ಅರ್ಪಿಸಬಹುದಾದಂತ ಕಾಣಿಕೆ ಸ್ನೇಹಿತರೆ. ಇದರೊಂದಿಗೆ ಗುರುಗಳೇ ತಿಳಿಸಿರುವಂತೆ 5ರಲ್ಲಿ ಇತಿಮಿತಿ ಅಂದರೆ ಆಹಾರ, ನಿದ್ರೆ, ಭಾವನೆ, ಲೈಂಗಿಕತೆ ಹಾಗೂ ನಮ್ಮ ಕ್ರಿಯೆಗಳಲ್ಲಿ ಸಮದೃಷ್ಟಿ ಸಮತೋಲನ ಸಾಧಿಸಿದಲ್ಲಿ ನಮ್ಮಿಂದ ಯಾವುದೇ ಅಹಿತಗಳು ಜರುಗುವ ಸಾಧ್ಯತೆಗಳೇ ಇರೋದಿಲ್ಲ. ಹಾಗಿದ್ದಾಗ ನಮ್ಮ ಹೊಸ ವರ್ಷ ಏನೇ ಎಡರು ತೊಡರು ಬಂದು ಸುಖವಾಗಿ ಸಂತೋಷವಾಗಿ ಒಂದೇ ಸಮವಾಗಿ ಸಾಗುತ್ತೆ ಅನ್ನೋದು ಒಂದು ಸ್ಪಷ್ಟವಾದ ಅಭಿಪ್ರಾಯ ಸ್ನೇಹಿತರು. ಜೊತೆಯಲ್ಲಿ ನಮ್ಮ ಅಂತರಂಗದ ನಿರಂತರ ಪರೀಕ್ಷೆಗಳು ನಮ್ಮ ಆತ್ಮಶುದ್ಧಿ ಮಾಡಿ ನಮ್ಮನ್ನು ದೈವತ್ವದತ್ತ ಒಯ್ಯಕ್ಕೆ ಮೆಟ್ಲುಗಳಾಗಬಹುದು. ಇಂತಹ ಉದಾತ್ತ ಧ್ಯೇಯ ಧೋರಣೆಗಳು ನಮ್ದಾದ್ರೆ ಹೀಗೆ ಹೇಳ್ಬೋದು ನಾವು. ಹೊಸ ಬಗೆಯಲಿ ಬರಲಿ ಸುಖ ಸಾವಿರ ತರಲಿ, ಅಳಿಸಿ ನಮ್ಮ ಕಣ್ಣ ಕವಿದ ಭ್ರಾಂತಿ, ಮನ್ನಿಸಿ ನಡೆಸಲಿ ಶುಭ ಸಂಕ್ರಾಂತಿ, ಹೊಸ ಬಗೆಯಲಿ ಬರಲಿ ಅಂತ ನಾವು ಹೊಸ ವರ್ಷನ ಹೊಸದಾಗಿ ಸಂತೋಷವಾಗಿ ಆನಂದದಿಂದ ಹಾಡ್ತಾ ಅನ್ಭವಿಸ್ಬೋದು ಅಲ್ವಾ? ಹಾಗಾಗಿ ನಾವು ಇದೀಗ ಕಳೆದ ಕರಾಳ ವರ್ಷದ ನೋವನ್ನೆಲ್ಲ ಮರೆಯೋಣ. ಸಂಪತ್ತಿಗಲ್ಲ ಸಂಬಂಧಗಳಿಗೆ ಬೆಲೆ ನೀಡೋಣ. ಕೀಳರಿಮೆ ಆಚೆಗೆ ಅಟ್ಟೋಣ. ಎಲ್ಲರ ಹಿತ ಬಯಸ್ತಾ ಯಾರಿಗೂ ತೊಂದರೆ ನೀಡದೆ ನಮ್ಮ ಉತ್ಕರ್ಷಕ್ಕಾಗಿ ನಾವು ಶ್ರಮಿಸೋಣ. ಬೇರೆಯವರ ನೋವಿಗೆ ಕಷ್ಟಕ್ಕೆ ಸ್ಪಂದಿಸೋಣ. ಇತರರ ಯಶಸ್ಸನ್ನು ನಾವು ಸಂಭ್ರಮಿಸೋಣ. ಅವರಿಂದ ಪ್ರೇರಣೆ ಪಡೆಯೋಣ. ಸಕಾರಾತ್ಮಕ ಚಿಂತನೆಗಳನ್ನ ಅಳವಡಿಸ್ಕೊಳ್ಳೋಣ. ಮುಖದಲ್ಲಿ ಒಂದು ಕಿರುನಗೆ ಸದಾ ಶೋಭಿಸ್ತಾ ಇರಲಿ. ಇತರರಿಗೆ ಒಳ್ಳೆಯದನ್ನ ಮಾಡಕ್ ಸಾಧ್ಯವಾಗದಿದ್ರೂ ಪರವಾಗಿಲ್ಲ, ಆದ್ರೆ ಯಾರಿಗೂ ಕಾಯ ವಾಚ ಮನಸ್ಸ ಕೆಡಕನ್ನು ಮಾತ್ರ ಮಾಡದಿರೋಣ ಅಂತ ನಾವು ಸಂಕಲ್ಪ ಮಾಡ್ಕೋಬೇಕು. ಮುಖ್ಯವಾಗಿ ವಾಸ್ತವವನ್ನು ಒಪ್ಪಿಕೊಂಡು ಈ ಕ್ಷಣದಲ್ಲಿ ಬದುಕೋಣ. ಕಳೆದದ್ದು ಮುಗಿದಿದೆ, ನಾಳೆ ಇನ್ನು ಬರಲಿದೆ, ಇಂದು ನಮ್ಮ ಕಣ್ಣ ಮುಂದಿದೆ. ಅದನ್ನ ಬಣ್ಣ ಬಣ್ಣದ ರಂಗು ತುಂಬಿ ಸುಂದರ ಚಿತ್ತಾರ ಬಿಡಿಸೋಣ ಸ್ನೇಹಿತರೆ ಅಂತ ಹೇಳ್ತಾ ನನ್ನ ಚಿಂತನೆಯ ಭಾಗವಾದ ನಮ್ಮ ನಡಿಗೆ 2021 ಕಡೆಗೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ.
ತುಟಿಯಿಂದ ಬಂದಂತ ಮಾತೊಂದೆ ಒಂದು, ಎದೆಯಲ್ಲಿ ಉಳಿದದ್ದು 301 ಅನ್ನೋ ಹಾಗೆ ಹೇಳಕ್ಕೆ ಇನ್ನು ಬೇಕಾದಷ್ಟಿದೆ. ಆದ್ರೆ ಶಾರ್ಟ್ ಅಂಡ್ ಸ್ವೀಟ್ ಇರ್ಲಿ ಅಂತ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಗೆ ಯುಗಾದಿ ಹೊಸ ವರ್ಷ. ಹಾಗಾಗಿ ಇನ್ನೇನು ಬರಲಿರುವ ಯುಗಾದಿಯ ನಿರೀಕ್ಷೆಯಲ್ಲಿ ನನ್ನ ಸ್ವರಚಿತ ಕವನದೊಂದಿಗೆ ಅಂತ್ಯ ಹಾಡ್ತಾ, ನನ್ನ ಪ್ರಸ್ತುತಿಯಲ್ಲಿ ಏನಾದ್ರೂ ನ್ಯೂನತೆಗಳು ಕಂಡು ಬಂದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಅಂತ ವಿನಂತಿಸ್ತಾ ಇದ್ದೀನಿ. ಅವಕಾಶ ನೀಡಿದ ಸನ್ಮಾನ್ಯ ಡಾಕ್ಟರ್ ಧನಪತಿ ದಂಪತಿಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ನಿರೂಪಕರಿಗೂ ಎಲ್ಲ ಶ್ರೋತೃ ಬಾಂಧವರಿಗೂ ನನ್ನ ಅನಂತ ನಮನಗಳು. ಬರಲಿದೆ ಯುಗಾದಿಯ ಹೊಸ ಸಂವತ್ಸರ, ತರುವುದೇ ಎಲ್ಲರ ಹೃದಯದಲ್ಲಿ ಸುಸ್ವರ. ಬರಲಿದೆ ಯುಗಾದಿಯ ಹೊಸ ಸಂವತ್ಸರ, ತರುವುದೇ ಎಲ್ಲರ ಹೃದಯದಲ್ಲಿ ಸುಸ್ವರ. ಕಳೆದ ಸಾಲಿನ ಕಹಿಯದು ಮಾಡಿದೆ ತತ್ತರ, ಕಳೆದ ಸಾಲಿನ ಕಹಿಯದು ಮಾಡಿದೆ ತತ್ತರ. ಕಾವಳವ ಕಳೆಯೆಂದು ಬೇಡುವೆವು ಈಶ್ವರ. ವರ್ಷಗಳು ಬರುವುವು ಉರುಳುವು ಹಾಗೆಯೇ, ಉಳಿಯುವುದು ಒಂದೇ ನಮ್ಮ ಕರ್ಮಗಳ ಫಲಗಳು. ಸತ್ಕರ್ಮ ಸಚ್ಚಿಂತನೆ ಬದುಕ ಕಟ್ಟುವುದು, ಹಳಿ ತಪ್ಪಿದೊಡೆ ಆಗ ಅಪಘಾತ ನಿಶ್ಚಿತವು. ಸತ್ಕರ್ಮ ಸಚ್ಚಿಂತನೆ ಬದುಕ ಕಟ್ಟುವುದು, ಹಳಿ ತಪ್ಪಿದೊಡೆ ಆಗ ಅಪಘಾತ ನಿಶ್ಚಿತವು. ಹೊಸ ವರ್ಷ ಹೊಸತೊಂದು ಸಂಕಲ್ಪ ಮಾಡೋಣ, ಅದರಂತೆ ಸಿದ್ಧಿಗೆ ನಾವು ಬದ್ಧರಾಗೋಣ. ಹೊಸ ವರ್ಷ ಹೊಸತೊಂದು ಸಂಕಲ್ಪ ಮಾಡೋಣ, ಅದರಂತೆ ಸಿದ್ಧಿಗೆ ನಾವು ಬದ್ಧರಾಗೋಣ. ಬೇವು ಬೆಲ್ಲವ ತಿಂದು ಸಮತೆಯಲ್ಲಿ ನಡೆಯೋಣ, ಗುರುವೇ ಸಲಹೆನ್ನುತ್ತಾ ಬಂದದ್ದ ಸವಿಯೋಣ. ಬೇವು ಬೆಲ್ಲವ ತಿಂದು ಸಮತೆಯಲ್ಲಿ ನಡೆಯೋಣ, ಗುರುವೇ ಸಲಹೆನ್ನುತ್ತಾ ಬಂದದ್ದ ಸವಿಯೋಣ. ಮುಂಬರುವ ಯುಗಾದಿ ಎಲ್ಲರಿಗೂ ಶುಭ ತರಲಿ ಅಂತ ಹಾರೈಸ್ತಾ ನನ್ನ ಈ ಚಿಂತನೆಯನ್ನು ಮುಗಿಸ್ತಾ ಇದ್ದೀನಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ನಮಸ್ಕಾರ ಸ್ನೇಹಿತರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಪಲ್ಲವಿ. ಥ್ಯಾಂಕ್ ಯು ಮೇಡಮ್. ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ವಸಂತ ಮೇಡಮ್ ರವರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸನ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ. ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾರಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ನಡೆಯುತ್ತಾ ಇದೆ ಸ್ನೇಹಿತರೆ. ಆದ್ದರಿಂದ ಸ್ಕೈ ಯೋಗದ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ ಭೇಟಿ ನೀಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು ಸ್ನೇಹಿತರೆ. ಯಾರಿಗಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ರೇಸನ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ಸುಜಾತಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ವಸಂತ ಮೇಡಮ್. ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿ ಮೇಡಮ್. ತುಂಬಾ ಡೀಟೇಲ್ಸ್ ತಿಳಿಸ್ಕೊಟ್ರಿ. ಯಾವ್ಯಾವ ದೇಶದಲ್ಲಿ ಏನೇನೆಲ್ಲ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಅದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಜಾಸ್ತಿ ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡಿದ್ದೀರಾ. ತುಂಬಾ ಸಂತೋಷ ಆಯ್ತು. ಮತ್ತೆ ನಿಮ್ಮ ಕವಿತೆಗಳು ಅಷ್ಟೇ ತುಂಬಾನೇ ಅರ್ಥಪೂರ್ಣವಾಗಿದೆ. ಹೇಳ್ಬೇಕು ಅನ್ಸುತ್ತೆ. ತುಂಬಾ ಥ್ಯಾಂಕ್ ಯು ಮೇಡಮ್. ಅದೊಂದು ಹವ್ಯಾಸ ಆಗ್ಬಿಟ್ಟಿದೆ ನಂಗೆ ಮೇಡಮ್. ಹೌದು, ತುಂಬಾ ಖುಷಿ ಆಗತ್ತೆ. ತುಂಬಾ ಚೆನ್ನಾಗಿದೆ, ಅರ್ಥಪೂರ್ಣವಾಗಿದೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಗೀತಾ ರಾಜನ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ವಸಂತ ಮೇಡಮ್, ಎಷ್ಟು ಚೆನ್ನಾಗಿತ್ತು ಅಂದ್ರೆ ಎಷ್ಟು ರಿಸರ್ಚ್ ಮಾಡಿದೀರಾ. ಫಸ್ಟ್ ಕ್ವೆಶ್ಚನ್ ನನಗೆ ಎಷ್ಟು ಡೀಟೇಲ್ ಆಗಿ ಒಂದೊಂದು ಕಂಟ್ರಿ ಅವ್ರದ್ದು ಏನು ವಿಶೇಷಗಳು, ಹೇಗೆ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ ಅದೆಲ್ಲ ಕೇಳಿ ನನ್ಗೆ ನೀವು ಎಷ್ಟು ಡೆಪ್ತ್ ಅಲ್ಲಿ, ಐ ಆಮ್ ಜಸ್ಟ್ ಲುಕಿಂಗ್ ಕಂಟೆಂಟ್ ಅಲ್ಲ, ನೀವು ರಿಸರ್ಚ್ ಮಾಡಿರೋದು ಇದೆಯಲ್ಲ, ಎಷ್ಟು ಟೈಮ್ ಕೊಟ್ಟು ಡೀಪ್ ಆಗಿ ಅಂಡ್ ನಮಗೆಲ್ಲ ಹೇಗೆ ಇನ್ಫಾರ್ಮೇಶನ್ ಒಂದೇ ಕಡೆಯಿಂದ ಈ ಸಿಗ್ಬೇಕು ಅಂತ ನೀವು ಪ್ರಯತ್ನ ಮಾಡಿದ್ರಲ್ಲ. ಹ್ಯಾಟ್ಸ್ ಆಫ್ ಟು ಯು ಮೇಡಂ. ಥ್ಯಾಂಕ್ ಯು. ಇನ್ನು ಸುಮಾರು ಇತ್ತು, ಆದ್ರೆ ನಾನು ಟೈಲ್ ಮಾಡಿದೆ ಅಷ್ಟೇನೆ.
ಪರವಾಗಿಲ್ಲ. ಬಟ್ ಇದುವೇ ಸುಮಾರು ನಾವು ಓದಕ್ಕೆ ಕೂತ್ಕೊಂಡ್ರೆ ಇದೆಲ್ಲ ನಮ್ಗೆ ವಿಷಯಗಳು ಗೊತ್ತಾಗುತ್ತಲ್ಲ. ಸೊ ಮತ್ತೆ ನೀವು ಅಷ್ಟು ಡೀಟೇಲ್ ಆಗಿ ಅಷ್ಟು ಸ್ಪಷ್ಟವಾಗಿ ಅಂಡ್ ವಿತ್ ಕವಿತೆ ನೀವೆಲ್ಲ ಬರೆಯೋದು ನನ್ಗೆ ಗೊತ್ತು, ನೀವು ಚೆನ್ನಾಗಿ ಬರ್ತೀರಾ ಅಂತ. ಬಟ್ ಎಲ್ಲ ನಿಮ್ದೆ ಎಲ್ಲ ಸ್ಟಾರ್ಟಿಂಗ್ ವಿತ್ 20 to 21 ತನಕ ಏನೇನು ಅಂತ ಅದೆಲ್ಲ ಡೀಪ್ ಆಗಿ ಥಿಂಕ್ ಮಾಡಿದ್ರೇನೆ, ಆಲೋಚನೆ ಮಾಡಿದ್ರೇನೆ ಇಷ್ಟು ವಿಷಯಗಳು ನೀವು ಹೇಳಕ್ಕೆ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್ ವಸಂತ ಮೇಡಮ್. ಇದೇ ಮಿಕ್ಕಿದ್ದು ಇರೋದು ನಾನು ಪ್ರೈವೇಟ್ ಆಗಿ ನಿಮ್ಗೆ ಫೋನ್ ಮಾಡಿ ನಾನು ಕೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಪಿಕ್ಸೆಲ್ 4A ಅಂತ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಬಾಳಿಗೆ ಸಮೃದ್ಧಿಯೊಂದಿಗೆ ಲೀಲಾ ಮಾತಾಡ್ತಿರೋದು. ಲೀಲಾ ವಸಂತ ಮೇಡಮ್ ತುಂಬಾ ಚೆನ್ನಾಗಿತ್ತು. ಅದೇ ಗೀತಾ ಹೇಳ್ದಂಗೆ ಎಷ್ಟೊಂದು ವಿಷಯಗಳನ್ನ ಕಲೆಕ್ಟ್ ಮಾಡಿ ನಮಗೆ ಹೊಸ ವರ್ಷದ ಸಂಭ್ರಮಾಚರಣೆ ಹೇಗೆ ಯಾವ್ಯಾವ ದೇಶದಲ್ಲಿ ಮಾಡ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ವಿವರಣೆಯೊಂದಿಗೆ ಹೇಳಿದ್ರಿ. ತುಂಬಾ ಥ್ಯಾಂಕ್ಸ್. ಹಾಗೂ ನಮ್ಗೆ 2020 ಅನ್ನ ನೀವ್ ಹೇಳ್ದಾಗೆ ನಿಜ, 2020 ನಮಗಂತೂ ಲಾಸ್ ಆಗಿಲ್ಲ. ಯಾಕಂದ್ರೆ ಈ ತರ ನಮ್ಮ ಗುರೂಜಿಗಳ ಆಶೀರ್ವಾದ ಅನ್ಕೊಬೇಕು. ಅದರಿಂದ ನಮಗೆ ಇನ್ನೂ ಬೆನಿಫಿಟ್ ಆಗಿದೆ. ತುಂಬಾ ಖಂಡಿತ ಅದು 2020 ನಮಗ್ ಮಾತ್ರ ಚೆನ್ನಾಗಿತ್ತು. ನಮ್ಮ ಸಾಧನೆಗಳಿಗೆ ಆಗ್ಲಿ ಹಲವಾರು ಜನರ ಸಂಗಮ ಕಾರ್ಯಕ್ರಮದಿಂದ ನಮಗಂತೂ ಬೆನಿಫಿಟ್ ಆಗಿದೆ 2020 ಅನ್ನೋದು. ನಾವು ಗಣಪತಿ ದಂಪತಿಗಳನ್ನ ಥ್ಯಾಂಕ್ ಯು ಹೇಳಲೇಬೇಕು ಅವರಿಗೆ. ಹೌದೌದು, ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಗುರುಗಳು. ಜೊತೆಗೆ ನಿಮ್ಮ ಸ್ವರಚಿತ ಕವನಗಳಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಬರ್ತಿದ್ದೀರಾ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಲೀಲಾ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಮಂಜುಳಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮಂಜುಳಾ. ತುಂಬಾ ಚೆನ್ನಾಗಿತ್ತು ಮೇಡಮ್ ನಿಮ್ ಸ್ಪೀಚು. ಒಳ್ಳೆ ಕಂಚಿನ ಕಂಠ, ತಗೊಂಡ ಶೈಲಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಮಾಹಿತಿನ ನಮ್ಗೆ ಕಲೆ ಹಾಕಿ ಕೊಟ್ಟಿದ್ದೀರಾ. ಎಲ್ಲ 20 ಮರಿತಾ ಬರ್ತಾ ಇದ್ವಿ. ಆದ್ರೆ ಅದ್ರಲ್ಲಿ ಒಳ್ಳೇದನ್ನು ನಮ್ಗೆ ಕೊಟ್ಟಿದ್ದೀರಾ. ಮತ್ತೆ ಎಲ್ಲಾ ದೇಶಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ತುಂಬಾ ಇದು ನಮ್ಗೆ ಗೊತ್ತೇ ಇಲ್ದಿದ್ದ ಹಲವಾರು ವಿಷಯ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಂಜುಳಾ. ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ ಬಂದಾಗೆಲ್ಲ ನಮ್ಗೆ ನಮ್ಮ ಮಾಲತಿ ಮೇಡಮ್ ಜ್ಞಾಪಕ ಬಂದ್ಬಿಡ್ತಾರೆ ನಿಮ್ ವಾಯ್ಸ್ ಕೇಳಿದ್ರೆ. ಅಯ್ಯೋ, ವಸಂತ ಮೇಡಮ್ ಅಂದ್ರೆ ಮಾಲತಿ ಮೇಡಮ್ ಜ್ಞಾಪಕ ಬಂದ್ಬಿಡ್ತಾರೆ. ಮಾಲತಿ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಮೇಡಮ್ ವಾಯ್ಸ್ ತರಾನೇ ಇದೆ ನಿಮ್ ವಾಯ್ಸ್. ಹೌದಾ? ಅದೇ ವಾಯ್ಸ್ ತರ ಇದೆ. ನಮ್ಗೆಲ್ಲ ಮಾಲತಿ ಮೇಡಮ್ ಜ್ಞಾಪಕ ಬರ್ತಾರೆ. ನೀವು ವಸಂತ ಮೇಡಮ್ ಪಾಠ ಮಾಡ್ತಾರೆ, ಸ್ಪೀಚ್ ಕೊಡ್ತಾರೆ ಅಂದ್ರೆ ಮಾಲತಿ ಮೇಡಮ್ ಜ್ಞಾಪಕ ಬಂತಾರೆ. ತುಂಬಾ ಚೆನ್ನಾಗಿದೆ. ನನ್ಗೊಂದ್ಸಲ ಡೌಟೇ ಆಗ್ಬಿಡುತ್ತೆ ಮಾಲತಿ ಮೇಡಮ್ ಮಾತಾಡ್ತಾ ಇರೋದು ಅಂತ. ಅದೇ ತರ ಮುಟ್ಟುವಿಕೆ. ಹಂಗಾಗಿ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ವಾಯ್ಸ್, ಮುಚ್ಚೋ ದಾಟಿ, ಆ ಶೈಲಿ ಎಲ್ಲ ಮಾಲತಿ ಮೇಡಮ್ ಜ್ಞಾಪಕ ಬರ್ತಾರೆ. ತುಂಬಾ ಒಳ್ಳೆ ವಿಷಯ ತಗೊಂಡು ಚೆನ್ನಾಗಿತ್ತು. ಅದೇ ಸ್ವಲ್ಪ ಒಂದು ಡಿವಿಯೇಷನ್ ತಗೊಂಡೆ ವಿಷಯನ. ಬೇರೆ ಮಾಮೂಲಿ ಎಲ್ಲರೂ ಮಾತಾಡೋದು ಅಂದ್ರೆ ಎಲ್ಲ ಅದೇ ಹೇಳಿರ್ತಾರಲ್ಲ, ಮತ್ತೆ ಅದೇ ಹೇಳೋದ್ ಬೇಡ ಅಂತ ಒಂದ್ ಸ್ವಲ್ಪ ವೈವಿಧ್ಯತೆ ಮಾಡಿದೆ ಅಷ್ಟೇ. ತುಂಬಾ ಚೆನ್ನಾಗಿತ್ತು ವೈವಿಧ್ಯತೆ ಎಲ್ಲ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಮಂಜುಳಾ. ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿ. ಬಾಳ್ಗೆ ಸಮೃದ್ಧಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಪಲ್ಲವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ ಮೇಡಮ್. ಮುಗಿಸ್ಕೊಳ್ಳೋಣ. ಓಕೆ, ಮುಗಿಸ್ಕೊಳ್ಳೋಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸ್ನೇಹಿತರೆ, ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ವಸಂತ ಮೇಡಮ್ ರವರನ್ನು ಹಾರೈಸುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಂನಲ್ಲಿ ಕೇಂದ್ರೀಕರಿಸಿ ಅವರನ್ನು ಮನಪೂರ್ವಕವಾಗಿ ಹಾರೈಸೋಣ. ಶ್ರೀಮತಿ ವಸಂತ ಮೇಡಮ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮಸಂಗಮ ಕಾರ್ಯಕ್ರಮದ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45 ಪಂಚಭೂತ ನವಗ್ರಹ ಧ್ಯಾನ, 6:30 ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಪಂಚಭೂತ ನವಗ್ರಹ ಧ್ಯಾನ, 2:30 ಆಂಗ್ಲ ಭಾಷೆಯಲ್ಲಿ ಇನ್ಫರ್ಟಿಲಿಟಿ ಅಂಡ್
ಬಾಳ್ಗೆ ಸಮೃದ್ಧಿಯೊಂದಿಗೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಪಂಚಭೂತ ನವಗ್ರಹ ಧ್ಯಾನ, 2:30ಕ್ಕೆ ಆಂಗ್ಲ ಭಾಷೆಯಲ್ಲಿ ಇನ್ಫರ್ಟಿಲಿಟಿ ಅಂಡ್ ವೇದಾತ್ರಿಯಂ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಡಾಕ್ಟರ್ ತವಮಣಿ ಮೇಡಮ್ ರವರು. ನಾಳೆ ಸಂಜೆ 4:15ಕ್ಕೆ ಕನ್ನಡದಲ್ಲಿ ಪಂಚಭೂತ ನವಗ್ರಹ ಧ್ಯಾನ, 4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ, 4:55ಕ್ಕೆ ಸುಭಾಷಿತಗಳು ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಪಂಪಾಪತಿ ಸರ್ ಅವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡುತ್ತಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಧನ್ಯವಾದಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ. ಸ್ನೇಹಿತರೆ, ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.